ಹಲೋ ಸ್ಟೂಡೆಂಟ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ಚೆನ್ನಾಗಿ ಓದ್ಕೋತಿದ್ದೀರಾ ಅಂತ ಅನ್ಕೋತೀನಿ. ನಾವು ಹಿಂದಿನ ವಿಡಿಯೋದೊಳಗ ನಮ್ಮ 10ನೇ ತರಗತಿ ಗಣಿತ ವಿಷಯದ ತ್ರಿಕೋನಮಿತಿ ಪ್ರಸ್ತಾವನೆ ಪಾಠದ ಮೇಲಿನ 2 ಅಂಕದ ಪ್ರಶ್ನೆಗಳನ್ನ ನಾವು ನೋಡಿದ್ವಿ. ಈ ಒಂದು ವಿಡಿಯೋದೊಳಗ 3 ಅಂಕದ ಪ್ರಶ್ನೆಗಳನ್ನ ಡಿಸ್ಕಸ್ ಮಾಡೋಣ ಅಂತ. ಓಕೆ, ಸೊ ನಾನು ನಿಮ್ಮ ಗಣಿತ ಟೀಚರ್ ಮೃತ್ಯುಂಜಯ್. ಬನ್ನಿ ಒಂದೊಂದಾಗಿ ಪ್ರಶ್ನೆಗಳು ನೋಡ್ಕೋತೋಣ. ಈ 3 ಅಂಕದ ಪ್ರಶ್ನೆಗಳೊಳಗ ಮೊದಲನೇ ಪ್ರಶ್ನೆ 79ನೇದ್ದು ಏನದರಿ ದಟ್ ಇದನ್ನ ಸಾಧಿಸಿ ಅಂತ ಕೇಳಕತ್ತಾರ. ಸೊ ಮೊದಲು ನಾವು ಸಾಧಿಸ್ಬೇಕಂದ್ರೆ ಏನ್ ಮಾಡ್ತೀವಿ? ಎಡಬದಿಯನ್ನ ಬರ್ಕೊಂಡು ಆ ನಂತರ ಅದನ್ನ ಬಲಬದಿಗೆ ಸಾಧಿಸಲಿಕ್ಕೆ ಪ್ರಯತ್ನ ಮಾಡಿರ್ತೀವಿ. ಓಕೆ ಸರಿ, ನಾನು ಇಲ್ಲಿ ಎಡಬದಿಯನ್ನ ಬರ್ಕೊಂಡು ಲೆಕ್ಕವನ್ನು ಸ್ಟಾರ್ಟ್ ಮಾಡ್ಕೋತೀನಿ. ಎಡಬದಿ ಅಥವಾ LHS ಈಸ್ ಈಕ್ವಲ್ ಟು ಏನದ್ರಿ? ಸೈನ್ ಎ ಡಿವೈಡೆಡ್ ಬೈ ಸೈನ್ ಎ ಬಾಗ್ಲೆ 1 ಮೈನಸ್ ಕಾಟ್ ಎ ಪ್ಲಸ್ ಕಾಸ್ ಎ ಬಾಗ್ಲೆ 1 ಮೈನಸ್ ಟ್ಯಾನ್ ಎ ಈಸ್ ಈಕ್ವಲ್ ಟು ಏನ್ರಿ? ಸೈನ್ ಎ ಪ್ಲಸ್ ಕಾಸ್ ಎ ಅಂತಂದ್ರೆ ಸಾಧಿಸಂತ ಹೇಳಕತ್ತಾರ. ಸೊ ನಮ್ಗೆ ಸಾಧಿಸಂತ ಕೊಟ್ಬಿಟ್ಲೆ ನಾವು ಮಾಡುವಂತ ಮೊದಲನೇ ಕೆಲಸ ಏನ್ರಿ? ಎಲ್ಲವನ್ನ ಸೈನ್ ಮತ್ತೆ ಕಾಸ್ ಒಳಗ ತಗೊಂಡ್ಬರ್ತೇವೆ. ಓಕೆನಾ? ಸರಿ, ಇಲ್ಲಿ ಸೈನ್ ಅದ, ಇಲ್ಲಿ ಕಾಸ್ ಅದ, ಇಲ್ಲಿ ಛೇದೊಳಗೆ ಏನದ್ರಿ? ಇಲ್ಲಿ ಕಾಟ್ ಎ ಅದ, ಇಲ್ಲಿ ಟ್ಯಾನ್ ಎ ಅದ. ಓಕೆ, ಕಾಟ್ ಮತ್ತೆ ಟ್ಯಾನ್ ಅನ್ನ ಸೈನ್ ಮತ್ತು ಕಾಸ್ ರೂಪದೊಳಗ ಬರೆಯೋಣಂತ್ರಿ. ಏನಾಗುತ್ತೆ ಇದು? ಇದೇನಾಗತ್ತಪ್ಪ ಅಂತಂದ್ರೆ ಸೈನ್ ಎ ಬಾಗ್ಲೆ 1 ಮೈನಸ್ ಕಾಟ್ ಎ. ಕಾಟ್ ಎ ಅಂದ್ರೆ ನಾವೇನ್ ಬರಿಬಹುದ್ರಿ? ಕಾಸ್ ಎ ಬಾಗ್ಲೆ ಸೈನ್ ಎ ಅಂತ ಬರಿಬಹುದು. ಸರಿನಾ? ನಮಗ ಮೊದ್ಲಕ್ಕೆ ನಾವು ನೋಡಿದ್ವಿ ಏನ್ರಿ? ಟ್ಯಾನ್ ಅಂದ್ರೆ ಸೈನ್ ಎ ಬಾಗ್ಲೆ ಕಾಸ್ ಎ, ಕಾಟ್ ಎ ಅಂದ್ರೆ ಕಾಸ್ ಎ ಬಾಗ್ಲೆ ಸೈನ್ ಎ ಅಂತ ನೋಡಿದ್ವಿ. ಕರೆಕ್ಟಾ? ರೈಟ್. ಕಾಸ್ ಎ ಬಾಗ್ಲೆ 1 ಮೈನಸ್ ಟ್ಯಾನ್ ಎ ಅಂದ್ರೆ ಏನ್ರಿ? ಸೈನ್ ಎ ಬಾಗ್ಲೆ ಕಾಸ್ ಎ. ಓಕೆ, ಸೊ ಛೇದದೊಳಗೆ ಏನಪ್ಪಾ ಅಂತಂದ್ರೆ ಮೊದ್ಲಕ್ಕೆ ಇದನ್ನ ಛೇದದ ಮುಗಿಸೋಣ ಅಂತ, ಆ ನಂತರ ಅಂಶದ ಬಗ್ಗೆ ವಿಚಾರ ಮಾಡೋಣಂತ್ರಿ. ಓಕೆ, ಇಲ್ಲಿ ಏನು ಕೆಳಗೆ ಏನು ಇಲ್ಲ ಅಂದ್ರೆ ಏನಂತ್ರಿ? 1 ಇರ್ತೈತಿ. ಇಲ್ಲಿ ಏನು ಕೆಳಗೆ ಏನು ಇಲ್ಲ ಅಂತಂದ್ರೆ 1 ಇರ್ತೈತಿ. 1 ಮತ್ತು ಸೈನ್ ಎ ದ ಲಸ, 1 ಮತ್ತು ಸೈನ್ ಎ ದ ಲಸ ಏನಾಗಿರ್ತೈತಿ ಅಂತಂದ್ರೆ ಸೈನ್ ಎ ಆಗಿರ್ತೈತಿ. ಓಕೆ, ಅಂಶ ಸೈನ್ ಎ ಬರ್ಬೇಕಂದ್ರೆ 1ಕ್ಕೆ ಎಷ್ಟರಿಂದ ಗುಣಿಸ್ಬೇಕ್ರಿ? ನಾವು ಇಲ್ಲಿ ಸೈನ್ ಎ ದಿಂದ ಗುಣಿಸ್ಬೇಕು. ಸೈನ್ ಎ ದಿಂದ ಸೈನ್ ಎ ಬರ್ಬೇಕಂದ್ರೆ ನಾವು ಇಲ್ಲಿ ಎಷ್ಟರಿಂದ ಗುಣಿಸ್ಬೇಕ್ರಿ? 1ರಿಂದ ಗುಣಿಸಿರ್ತೇವೆ. ಸರಿನಾ? ರೈಟ್. ಸೈನ್ ಎ ಗುಣ್ಲೆ 1 ಅಂದ್ರೆ ಏನ್ ಬರ್ತೈತ್ರಿ? ಸೈನ್ ಎ ಬರ್ತೈತಿ. ಸೈನ್ ಎ ಗುಣ್ಲೆ 1 ಅಂದ್ರೆ ಸೈನ್ ಎ ಬರ್ತೈತಿ. ಮೈನಸ್ ಕಾಸ್ ಎ ಗುಣ್ಲೆ 1 ಅಂದ್ರೆ ಏನ್ ಬರ್ತೈತಿ? ಕಾಸ್ ಎ ಬರ್ತೈತಿ. ಔಷಧದೊಳಗೆ ಸೈನ್ ಎ ಐತಿ, ನಾನು ಅದನ್ನ ಅದೇ ರೀತಿನ ಬರ್ಕೋತೇನೆ. ಪ್ಲಸ್ ಮುಂದೆ ಏನದ್ರಿ? ಈಗ ಇಲ್ಲಿ ಏನ್ ಮಾಡ್ತೀವಲ್ಲ, ಇದ್ರು ಅದೇ ರೀತಿ ಮಾಡೋಣ ಅಂತ. 1 ಮತ್ತು ಕಾಸ್ ಎ ದ ಲಸ ಏನ್ ಬರ್ತೈತಿ ಅಂದ್ರೆ ಕಾಸ್ ಎ ಬರ್ತೈತಿ. ಈಗ 1 ಮತ್ತು 5 ಲಸ ಏನ್ ಬರ್ತ್ರಿ? 5 ಬಂದಿರ್ತೈತಿ. ಸೊ 1ರ ಜೊತೆ ಯಾವ್ದೇ ಒಂದು ನಾವು ನಂಬರ್ ತಗೊಳ್ರಿ, ಒಂದು ದಟ್ ಬೀಜಗಣಿತ ಒಂದು ಬೀಜಾಕ್ಷರ ನಾವು ತಗೊಳ್ರಿ ಅಥವಾ ಒಂದು ತ್ರಿಕೋನಮಿತಿ ಆದ್ರೂ ತಗೊಳ್ಳಿ, ಅದ್ರ ಲಸ ಏನಾಗಿರ್ತೈತಿ ಅಂದ್ರೆ ಇಲ್ಲಿ ಎರಡನೇದು ಏನಿರ್ತೈತಿ ಅದೇ ಆಗಿರ್ತೈತಿ. ಓಕೆ, ಒಂದಿದ್ದು ಕಾಸ್ ಎ ಆಗ್ಬೇಕಂದ್ರೆ ಎಷ್ಟರಿಂದ ಗುಣಿಸ್ತೇವೆ ನಾವು? ಕಾಸ್ ಎ ಲಿಂದ ಗುಣಿಸ್ಬೇಕಾಗ್ತೈತಿ. ಕಾಸ್ ಎ ಇದ್ದು ಕಾಸ್ ಎ ಬರ್ಬೇಕಂದ್ರೆ ಏನ್ ಮಾಡ್ತೇವೆ ಅಂದ್ರೆ ಅವಶ್ಯಕ 1ರಿಂದ ಗುಣಿಸ್ತೇವೆ. ಓಕೆ, 1 ಇಂಟು ಕಾಸ್ ಎ ಅಂದ್ರೆ ಏನ್ ಬರ್ತ್ರಿ? ಕಾಸ್ ಎ ಮೈನಸ್ ಸೈನ್ ಎ ಗುಣ್ಲೆ 1 ಅಂದ್ರೆ ಏನ್ ಬರ್ತ್ರಿ? ಸೈನ್ ಎ ಬಂದಿರ್ತೈತಿ. ಅಂಶದೊಳಗೆ ಏನದ್ರಿ? ಕಾಸ್ ಎ ಅದ, ಕಾಸ್ ಎ ಬರೆಯೋಣ. ಓಕೆ, ರೈಟ್. ಸೊ ಈಗ ಇದೇನಪ್ಪಾ ಅಂದ್ರೆ ಇದ್ರದ್ದು ವ್ಯುತ್ಕ್ರಮ ಆಗುತ್ತೆ. ಇಲ್ಲಿ ಛೇದದೊಳಗೆ ಇದಿಷ್ಟ ಐತಲ್ರಿ, ಇದ್ರದ್ದು ವ್ಯುತ್ಕ್ರಮ ಅಂತಂದ್ರೆ ಸೈನ್ ಎ ಮೇಲ್ಗಡೆ ಹೋಗುತ್ತೆ, ಛೇದದೊಳಗೆ ಸೈನ್ ಎ ಮೈನಸ್ ಕಾಸ್ ಎ ಉಳಿತೈತಿ. ಓಕೆ, ಸೈನ್ ಎ ಗುಣ್ಲೆ ಸೈನ್ ಎ ಅಂದ್ರೆ ಏನ್ ಬರ್ತ್ರಿ? ಸೈನ್ ಸ್ಕ್ವೇರ್ ಎ ಬರ್ತೈತಿ. ಬಾಗ್ಲೆ ಛೇದದೊಳಗೆ ಏನ್ ಬರ್ತೈತಿ ಅಂತಂದ್ರೆ ಸೈನ್ ಎ ಮೈನಸ್ ಕಾಸ್ ಎ ಬರ್ತೈತಿ. ಓಕೆ, ಪ್ಲಸ್ ಕಾಸ್ ಎ ಮೇಲ್ಗಡೆ ಹೋಯ್ತು ಅಂದ್ರೆ ಇದೇನಾಗತ್ರಿ? ಕಾಸ್ ಸ್ಕ್ವೇರ್ ಎ ಆಗುತ್ತೆ. ಬಾಗ್ಲೆ ಕೆಳಗಡೆ ಏನ್ ಉಳಿತೈತಿ ಅಂತಂದ್ರೆ ಕಾಸ್ ಎ ಮೈನಸ್ ಸೈನ್ ಎ ಬರ್ತೈತಿ. ಸರಿನಾ? ರೈಟ್. ಈಗ ನಮ್ಗೆ ಇಲ್ಲಿ ಏನಾಗಿರ್ತದ್ರಿ? ಸೈನ್ ಎ ಮೈನಸ್ ಕಾಸ್ ಎ ಐತಿ, ಇಲ್ಲಿ ಕಾಸ್ ಎ ಮೈನಸ್ ಸೈನ್ ಐತಿ. ಎರಡು ಒಂದೇನ್ರಿ? ಎ ಮೈನಸ್ ಬಿ ಮತ್ತು ಬಿ ಮೈನಸ್ ಎ ಎರಡು ಒಂದ ಆಗ್ಲಿಕ್ಕೆ ಸಾಧ್ಯನಾ? ಇಲ್ಲ ರೀ, ಅದು ಬೇರೆ ಇದು ಬೇರೆ. ಒಂದ್ ವೇಳೆ ಇದು ಏನಾದ್ರೂ ಹಿಂಗಿತ್ತಂದ್ರೆ ನಮಗ್ ಬಾರಿ ಚೆನ್ನಾಗಿರೋದು. ಹಿಂಗಾಗಬೇಕಂದ್ರೆ ಏನಾಗ್ಬೇಕ್ರಿ? ಚಿಹ್ನೆಗಳು ಪ್ಲಸ್ ಇದ್ದಿದ್ದು ಮೈನಸ್ ಆಗ್ಬೇಕು, ಮೈನಸ್ ಇದ್ದಿದ್ದು ಏನಾಗ್ಬೇಕ್ರಿ? ಪ್ಲಸ್ ಆಗ್ಬೇಕು. ಹಂಗಂದ್ರ ಇದ್ರ ಹಿಂದೂ ಚಿಹ್ನೆ ಮೈನಸ್ ಮಾಡಿಬಿಡೋಣ. ಇವೆರಡು ಚಿಹ್ನೆ ಏನಾಗ್ತಾವ್ರಿ? ಬದ್ಲಿ ಆಗ್ತಾವ. ಏನಾಗತ್ತ ಅಂತಂದ್ರೆ ನಾನು ನಿಮ್ಗೆ ತೋರಿಸ್ತೀನಿ ನೋಡ್ರಿ. ಸೈನ್ ಸ್ಕ್ವೇರ್ ಎ ಬಾಗ್ಲೆ ಸೈನ್ ಎ ಮೈನಸ್ ಕಾಸ್ ಎ, ಇದು ಪ್ಲಸ್ ಇದ್ದಿದ್ದು ಮೈನಸ್ ಆಯ್ತು ಅಂತಂದ್ರೆ ಇಲ್ಲಿ ಕೆಳಗಡೆ ಇದ್ದಿದ್ದು ಏನಪ್ಪಾ ಅಂತಂದ್ರೆ ಚಿಹ್ನೆಗಳು ಬದಲಾಗ್ತಾವೆ. ಏನಾಗ್ತಾವ್ರಿ? ಸೈನ್ ಎ ಮೈನಸ್ ಐತಿ, ಇದೇನಾಗತ್ತಪ್ಪ ಅಂತಂದ್ರೆ ಪ್ಲಸ್ ಸೈನ್ ಎ ಆಗುತ್ತೆ. ಕಾಸ್ ಎ ಪ್ಲಸ್ ಐತಿ, ಇದೇನಾಗತ್ರಿ? ಮೈನಸ್ ಕಾಸ್ ಎ ಆಗುತ್ತೆ. ಇಲ್ಲಿ ಚಿಹ್ನೆಗಳು ಬದಲಾದ್ರೆ ಇಲ್ಲಿರುವಂತಹ ಈ ಚಿಹ್ನೆಗಳು ಸಹಿತ ಏನಾಗುತ್ತೆ ಅಂತಂದ್ರೆ ಬದಲಾಗ್ತಾವು. ಓಕೆ, ಅಂಶದೊಳಗೆ ಏನೈತ್ರಿ? ಕಾಸ್ ಸ್ಕ್ವೇರ್ ಎ. ಎರಡು ಛೇದ ಸೇಮ್ ಅದಾವು ಅಂತಂದ್ರೆ ಇವುಗಳ ಲಸ ಏನ್ ಬರ್ತೈತಿ ಅಂತಂದ್ರೆ ಸೇಮ್ ಬರ್ತೈತಿ. ಓಕೆ, ಇಲ್ಲಿ ಬರ್ತೀವಿ ನೋಡ್ರಿ. ಏನ್ ಬರ್ತೈತಿ ಲಸ? ಸೈನ್ ಎ ಮೈನಸ್ ಕಾಸ್ ಎ, ಸೈನ್ ಎ ಮೈನಸ್ ಕಾಸ್ ಎ ಗಳ ಲಸ ಏನ್ ಬರ್ತೈತಿ ಅಂದ್ರೆ ಸೈನ್ ಎ ಮೈನಸ್
ಕಾಸ್ ಎನೆ ಬಂದಿರ್ತೈತಿ. ಓಕೆ, ಸೊ ಇದು ಛೇದ ಎರಡು ಸೇಮ್ ಅದಾವ ಅಂದ್ರೆ ಅಂಶ ನಾವೇನ್ ಬರ್ಕೋತೀವ್ರಿ, ಡೈರೆಕ್ಟ್ ಆಗಿ ಹಿಂಗ ಬರ್ಕೊಂಡ್ಬಿಡ್ತೀವಿ, sin ಸ್ಕ್ವೇರ್ ಎ ಮೈನಸ್ ಕಾಸ್ ಸ್ಕ್ವೇರ್ ಎ. ಅವ್ರ ಏನ್ ಸಾಧಿಸಂದ್ರಿ, sin ಎ ಪ್ಲಸ್ ಕಾಸ್ ಎ ಅಂತ ಸಾಧಿಸಂದ್ರ. ಇದು ಯಾವ ರೂಪದಾಗೈತ್ರಿ, ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ರೂಪದಾಗೈತಿ. ಹಾಗಾದ್ರೆ ಇದು ನಾವು ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ತರ ಬರಿಬೋದ್ರಿ, ಬರಿಬಹುದು. ಏನ್ ಬರಿಬೋದ್ರಿ ಇದನ್ನ, sin ಎ ಪ್ಲಸ್ ಕಾಸ್ ಎ ಇಂಟು sin ಎ ಮೈನಸ್ ಕಾಸ್ ಎ ಅಂತ ಬರಿಬಹುದು. ಬಾಗ್ಲೆ ಏನದರಿ ಇಲ್ಲಿ, sin ಎ ಮೈನಸ್ ಕಾಸ್ ಎ ಐತಿ. ಓಕೆನಾ, ಸರಿ. ಇಲ್ಲಿ sin ಎ ಮೈನಸ್ ಕಾಸ್ ಎ ಐತ್ರಿ, ಇಲ್ಲಿ sin ಎ ಮೈನಸ್ ಕಾಸ್ ಐತಿ. ಉಳಿದಿದ್ದು ಏನಪ್ಪಾ ಅಂತಂದ್ರೆ, ಉಳಿದಿದ್ದು ಏನು ಅಂತಂದ್ರೆ ಅದು sin ಎ ಪ್ಲಸ್ ಕಾಸ್ ಎ ಐತಿ. ಓಕೆ, ಸೊ ಉಳಿದಿದ್ದು ಏನೈತಿ ಅಂತಂದ್ರೆ LHS ಏನ್ ಬರಾಕತ್ತೆ ಅಂದ್ರೆ sin ಎ ಮೈನಸ್ ಕಾಸ್ ಎ ಉಳಿಯಾಕತೈತಿ. ಇದ ಏನಪ್ಪಾ ಅಂತಂದ್ರೆ ಸಾರಿ, sin ಎ ಪ್ಲಸ್ ಕಾಸ್ ಎ ಉಳಿಯಾಕತೈತಿ. ಇದ ನಮಗೆ ಏನಪ್ಪಾ ಅಂತಂದ್ರೆ ಬಲ ಬದಿ ಆಗೈತಿ. ಸೊ ಇದ ಏನೈತಿ ಅಂತಂದ್ರೆ RHS ಐತಿ. ಸೊ ಹೀಗಾಗಿ ದಟ್ ಇಲ್ಲಿ ನಾವೇನ್ ಮಾಡಿದೀವಿ ಅಂತಂತಂದ್ರೆ ಸಾಧಿಸಲಾಗಿದೆ ಅಂತ ಒಂದು ವಾಕ್ಯವನ್ನ ಬರೆಯೋಣ. ಸರಿನಾ, ಮೊದಲಕ್ಕೆ ನೋಡ್ಲಿಕ್ಕೆ ಸ್ವಲ್ಪ ಕಷ್ಟ ಅನ್ಸ್ಬೋದು, ಆದ್ರೆ ಲೆಕ್ಕ ಮಾಡ್ಕೋತ ಹೋದ್ವಿ ಅಂತಂದ್ರೆ ಒಂದ್ ಅಥವಾ ಎರಡು ಲೆಕ್ಕ ನಾವು ಚೆನ್ನಾಗಿ ಮಾಡಿದ್ವಿ ಅಂತಂದ್ರೆ ನಮಗ ಎಂತ ಲೆಕ್ಕ ಕೊಟ್ಟು ಸಹಿತ ಮಾಡುವಂತಹ ಒಂದು ಕಾನ್ಫಿಡೆನ್ಸ್ ನಮಗ ಬರ್ತದೆ. ನೆಕ್ಸ್ಟ್ 80ನೇ ಲೆಕ್ಕ ಏನಂತ ಕೊಟ್ರೆ ನೋಡ್ರಿ, ಇದನ್ನ ಸಾಧಿಸಿ ಅಂತಂದ್ರೆ ಕೇಳ್ಯಾರ. ಮೊದ್ಲಕ್ಕೆ ನಾವೇನ್ ಮಾಡೋಣ, ದಟ್ ಎಡಬದಿ ಬರ್ಕೊಂಡು ಬಲಬದಿಗೆ ಹೋಗೋಣಂತ್ರಿ. ಓಕೆ, ಸೊ ಎಡಬದಿ ಏನೈತೆ ನೋಡ್ರಿ, 1 ಪ್ಲಸ್ ಕಾಸ್ ಎ LHS is equal to 1 plus cos A ಬಾಗ್ಲೆ sin A minus sin A ಬಾಗ್ಲೆ 1 plus cos A 1 plus cos A is equal to 2 cot A ಅಂತ ಹೇಳಿ ಸಾಧಿಸು ಅಂತ ಕೇಳಾಕತ್ತಾರ್ರಿ. ಸರಿ, ರೈಟ್. ಸೊ ನಮ್ಮ ಮೊದಲೇ ಕೆಲಸ ಏನ್ರಿ, ಎಲ್ಲವನ್ನು ಸೈನ್ ಮತ್ತು ಕಾಸ್ ಒಳಗೆ ತರೋದು. ಆಲ್ರೆಡಿ ಇಲ್ಲಿ ಎಲ್ಲ ಏನಪ್ಪಾ ಅಂದ್ರೆ ಸೈನ್ ಕಾಸ್ ಒಳಗದಾವು, ಹಿಂಗಾಗಿ ನಮಗ ದಟ್ ಆ ಒಂದು ಕಷ್ಟ ಬರಂಗಿಲ್ಲ. ನಾವೇನ್ ಮಾಡೋಣ ಅಂತಂದ್ರೆ ಎರಡು ಭಿನ್ನ ರಾಶಿಗಳದಾವ ಅಂತಂದ್ರೆ ಲಸ ತೆಗೆದು ಕುಡಿಸೋದಾದ್ರೆ ಕುಡ್ಸೋಣ, ಕಳಿದಿದ್ರೆ ಕಳಿಯೋಣ. ರೈಟ್. ಸೊ ಲಸ ಏನ್ ಬರ್ತೀರಿ ಇಲ್ಲಿ, ಲಸ ಏನ್ ಬರ್ತೈತಿ ಅಂತಂದ್ರ sin A ಗುಣ್ಲೆ 1 ಪ್ಲಸ್ ಕಾಸ್ ಎ ಲಸ ಬರ್ತೈತಿ. ಓಕೆ, ಸರಿ. ಹಾಗಾದ್ರೆ ನಮಗ sin A ಇದ್ದಿದ್ದು ಇದಾಗೈತಿ. ಹಾಗಾದ್ರೆ ಇನ್ನು ಎಕ್ಸ್ಟ್ರಾ ಏನ್ ಗುಣಿಸ್ಬೇಕು, ನಾವು ಇದನ್ನ ಗುಣಿಸ್ಬೇಕು. ಇದನ್ನ ನಾವೇನ್ ಮಾಡೋಣ ಅಂತಂದ್ರೆ ಅಂಶಕ್ಕ ಗುಣಿಸ್ಕೊಳ್ಳೋಣ. ಓಕೆ, 1 ಪ್ಲಸ್ ಕಾಸ್ ಎ ಗುಣಿಸೋಣ. ಇಲ್ಲಿ ಈಗ ಏನಪ್ಪಾ ಅಂತಂದ್ರೆ ಇದು 1 ಪ್ಲಸ್ ಕಾಸ್ ಎ ಇದ್ದಿದ್ದು ಇಷ್ಟ ಹಿಂಗಾಗೈತಿ. ಹಂಗಂದ್ರೆ ಇದಕ್ಕೆ ಇನ್ನೂ ಏನ್ ಬೇಕು ಅಂದ್ರೆ sin A ಬೇಕು. ಸೊ ಅಂಶಕ್ಕ sin A ದಿಂದ ಗುಣಿಸ್ತೇವೆ. ಓಕೆ, ರೈಟ್. ಸೊ ಇವೆರಡು ಗುಣಿಸ್ಕೊಂಡ್ರಿ ಏನಾಗುತ್ತೆ, 1 ಪ್ಲಸ್ ಕಾಸ್ ಎ ಗುಣ್ಲೆ 1 ಪ್ಲಸ್ ಕಾಸ್ ಎ ಅಂದ್ರೆ ಏನಾಗುತ್ತೆ ಅಂತಂದ್ರೆ 1 ಪ್ಲಸ್ ಕಾಸ್ ಎ ವರ್ಗ ಮೈನಸ್ sin A ಗುಣ್ಲೆ sin A ಅಂದ್ರೆ ಏನ್ರಿ, sin A ದ ವರ್ಗ ಆಗಿರ್ತೈತಿ. ಓಕೆ, ರೈಟ್. ಇದನ್ನ ವಿಸ್ತರಿಸಿ ಬರ್ಕೊಂಡ್ರಿ. ರೈಟ್, ಇದು ಯಾವ ರೂಪದಾಗೈತಿ, a ಪ್ಲಸ್ ಬಿ ಹೋಲ್ ಸ್ಕ್ವೇರ್ ರೂಪದಾಗೈತಿ. ಹಂಗಂದ್ರೆ ಇದೇನಾಗುತ್ತೆ, a ಸ್ಕ್ವೇರ್ ಪ್ಲಸ್ 2ab ಪ್ಲಸ್ ಬಿ ಸ್ಕ್ವೇರ್ ಆಗುತ್ತೆ. ಸೊ a ಸ್ಕ್ವೇರ್ ಅಂದ್ರೆ ಏನೈತ್ರಿ, ಒಂದದ, ಒಂದ್ರ ವರ್ಗ ಒಂದೇ ಬಂದಿರ್ತೈತಿ, ಪ್ಲಸ್ 2ab, 2 ಒಂದೇ 2, 2 ಇಂಟು ಕಾಸ್ ಎ ಅಂದ್ರೆ 2 ಕಾಸ್ ಎ ಪ್ಲಸ್ ಬಿ ಸ್ಕ್ವೇರ್ ಅಂದ್ರೆ ಏನದ್ರಿ, ಕಾಸ್ ಸ್ಕ್ವೇರ್ ಎ ಐತಿ ಮೈನಸ್ ಸೈನ್ ಸ್ಕ್ವೇರ್ ಎ ಬಾಗ್ಲೆ sin A ಗುಣ್ಲೆ 1 ಪ್ಲಸ್ ಕಾಸ್ ಎ ಆಗಿರ್ತೈತಿ. ಓಕೆ, ಸರಿ. ಅವ್ರ ಏನ್ ಸಾಧಿಸ್ತಂದ್ರೆ ಏನಾಗತ್ತಾರ್ರಿ, ಏನಂದ್ರೆ ಇದು ಈಕ್ವಲ್ ಟು ಕಾಟ್ ಎ ಅಂತಂದ್ರೆ ಸಾಧಿಸ್ತಾನಾಗತ್ತಾರ. ನಮಗೆ ಕಾಟ್ ಅಂತ ಬರ್ಬೇಕಂದ್ರೆ ಏನ್ ಬರ್ಬೇಕ್ರಿ, ಕಾಸ್ ಮತ್ತೆ ಕಾಸ್ ಬಾಗ್ಲೆ ಸೈನ್ ಬೇಕು. ಈಗ ಆಲ್ರೆಡಿ ಛೇದದೊಳಗೆ ನಮ್ಗೆ ಸೈನ್ ಐತಿ, ಅಂಶದೊಳಗೆ ಎಲ್ಲಾನು ಕಾಸ್ ಹೋಗ್ತಂದ್ರೆ ಅಂದ್ರೆ ನಮ್ ಕೆಲಸ ಮುದಾಗೆ. ಓಕೆ, ಸೊ ಇದು ಕಾಸ್ ಐತಿ, ಇದು ಕಾಸ್ ಐತಿ, ಇದನ್ನು ಒಂದ್ ಏನ್ ಮಾಡೋಣ ಅಂದ್ರೆ ಕಾಸ್ ಒಳಗ ಬರ್ಕೊಳ್ಳೋಣ. ಹೆಂಗ್ ಬರ್ಕೊಂಡ್ರಿ, ಇಲ್ಲಿ 1 ಐತಿ, ಇಲ್ಲಿ ಮೈನಸ್ ಸೈನ್ ಸ್ಕ್ವೇರ್ ಐತಿ. 1 ಮೈನಸ್ ಸೈನ್ ಸ್ಕ್ವೇರ್ ಅಂದ್ರೆ ಕಾಸ್ ಸ್ಕ್ವೇರ್. ಯಾವುದರ ಆಧಾರದ ಮೇಲೆ, ನಮ್ಮ ತ್ರಿಕೋನಮಿತಿ ನಿತ್ಯ ಸಮೀಕರಣಗಳ ಆಧಾರದ ಮೇಲೆ ನಾವೇನ್ ಬರಿತೀವಿ ಅಂದ್ರೆ 1 ಮೈನಸ್ ಸೈನ್ ಸ್ಕ್ವೇರ್ ಅಂತಂದ್ರೆ ಏನ್ ಬರ್ತ್ರಿ, ಕಾಸ್ ಸ್ಕ್ವೇರ್ ಬಂದಿರ್ತೈತಿ. ಸೊ ನಿಮಗೆ ಇದು ಕನ್ಫ್ಯೂಸ್ ಆಗುತ್ತೆ ಅಂದ್ರೆ ಇದು ನಾವು ಈ ರೀತಿ ಬರ್ದು ಏನ್ ತಪ್ಪಿಲ್ಲ, ದಟ್ ಒಂದೇ ಸ್ಟೆಪ್ಪಿಗೆ ಮುಗಿತೈತಿ. ಸರ್ ಇದು ಬೇಡ ರೀ ನಮ್ಗೆ ಕನ್ಫ್ಯೂಸ್ ಆಗುತ್ತೆ ಅಂದ್ರೆ ನಾನು ಇದನ್ನ ಸೈನ್ ಸ್ಕ್ವೇರ್ ಇದ್ದನ್ನ 1 ಮೈನಸ್ ಕಾಸ್ ಸ್ಕ್ವೇರ್ ಅಂತ ಬರಿತೀನಿ, ನಿಮ್ಗ ಅದು ಸ್ವಲ್ಪ ಸುಲಭ ಆಗ್ತೈತಿ. ಓಕೆ, ನಾನು ನಿಮ್ಗೆ ಎರಡೂ ಹೇಳಿರ್ತೀನಿ, ನಿಮ್ಗೆ ಯಾವ್ದು ಅನುಕೂಲ ಆಗ್ತೈತಿ ಅದನ್ನ ನೀವು ತಗೊಳ್ರಿ. ಮೈನಸ್ ಸೈನ್ ಸ್ಕ್ವೇರ್ ಅಂದ್ರೆ ಏನ್ರಿ, 1 ಮೈನಸ್ ಕಾಸ್ ಸ್ಕ್ವೇರ್ ಎ. ಓಕೆ, ರೈಟ್. ಬಾಗ್ಲೆ ಏನ್ರಿ, ಸೈನ್ ಎ ಗುಣ್ಲೆ 1 ಪ್ಲಸ್ ಕಾಸ್ ಎ ಈಸ್ ಈಕ್ವಲ್ ಟು ಇದೇನಾಗತ್ರಿ, 1 ಪ್ಲಸ್ 2 ಕಾಸ್ ಎ ಪ್ಲಸ್ ಕಾಸ್ ಸ್ಕ್ವೇರ್ ಎ. ಬ್ರೊಕೆಟ್ ಹೊರಗಡೆ ಮೈನಸ್ ಐತೆ ಅಂದ್ರೆ ಒಳಗಡೆ ಇರುವಂತಹದ್ದು ಪ್ಲಸ್ ಇದ್ದು ಮೈನಸ್ ಆಗ್ತಾವು, ಮೈನಸ್ ಇದ್ದು ಪ್ಲಸ್ ಆಗ್ತಾವು. ಇದು 1 ಪ್ಲಸ್, ಇದ್ರಿಂದ ಪ್ಲಸ್ ಅದರಿ,
ಈಗ ಇದೇನಾಗುತ್ತೆ ಅಂದ್ರೆ -1 ಆಗುತ್ತೆ, ಇದು ಮೈನಸ್ ಇದೇನಾಗುತ್ತೆ ಅಂದ್ರೆ ಪ್ಲಸ್ ಕಾಸ್ ಸ್ಕ್ವೇರ್ ಎ ಆಗುತ್ತೆ, ಬಾಗ್ಲೆ ಏನಾಗುತ್ತೆ ಇದು ಸೈನ್ ಎ ಗುಂಡ್ಲೆ 1 ಪ್ಲಸ್ ಕಾಸ್ ಎ ಆಗಿರ್ತೈತಿ. ಸರಿನಾ? ರೈಟ್. ಈಗ ಇಲ್ಲಿ ಏನಾಗುತ್ತೆ ನೋಡ್ರಿ, ಇಲ್ಲಿ 1 ಐತಿ, ಇಲ್ಲಿ -1 ಐತಿ, +1 -1 ಕ್ಯಾನ್ಸಲ್ ಆಗ್ತಾವು. ಇಲ್ಲಿ ಕಾಸ್ ಸ್ಕ್ವೇರ್ ಐತಿ, ಇಲ್ಲಿ ಕಾಸ್ ಸ್ಕ್ವೇರ್ ಐತಿ, ಏನಾಗುತ್ತೆ ಇದು 2 ಕಾಸ್ ಸ್ಕ್ವೇರ್ ಎ ಆಗುತ್ತಾ. ಅದಕ್ಕೂ ಮುಂಚೆ ನಾನು ಏನ್ ಮಾಡ್ತೇನೆ ಅಂದ್ರೆ ಇಲ್ಲಿ 2 ಕಾಸ್ ಐತಿ, ಅದನ್ನ ಬರ್ಕೋತೇನ್ರಿ. 2 ಕಾಸ್ ಎ ಪ್ಲಸ್ ಕಾಸ್ ಸ್ಕ್ವೇರ್ ಎ ಪ್ಲಸ್ ಕಾಸ್ ಸ್ಕ್ವೇರ್ ಅಂದ್ರೆ ಏನ್ರಿ 2 ಕಾಸ್ ಸ್ಕ್ವೇರ್ ಎ ಬಾಗ್ಲೆ ಸೈನ್ ಎ ಗುಂಡ್ಲೆ 1 ಪ್ಲಸ್ ಕಾಸ್ ಎ. ಸರಿನಾ? ಇದನ್ನ ನಾನು ಇಲ್ಲಿ ಮುಂದುವರಿಸ್ತೇನೆ. ಓಕೆ, ಸರಿ. ಏನ್ರಿ ಎಡಬದಿಯಿಂದ ಸ್ಟಾರ್ಟ್ ಮಾಡಿದ್ದೀವಿ, ಇದನ್ನು ಸಹಿತ ಎಡಬದಿ ಅಂತ ನಾನು ತಗೋತೀನಿ. ರೈಟ್. ಇದು ಮುಂದೆ ಏನಾಗುತ್ತೆ 2 ಕಾಸ್ ಎ ಪ್ಲಸ್ 2 ಕಾಸ್ ಸ್ಕ್ವೇರ್ ಎ, ಎರಡರೊಳಗೂ ಏನಾದ್ರು ಕಾಮನ್ ತೆಗಿಯಾಕ ಬರ್ತದ್ರಿ. 2 ಕಡೆ 2 ಐತಿ, ಆ ನಂತರ ಕಾಸ್ ಎ ಸೇಮ್ ಐತಿ. ಹಂಗಂದ್ರೆ ನಾವ್ ಏನ್ ಮಾಡ್ಬೋದು ಅಂತಂದ್ರೆ 2 ಕಾಸ್ ಎ ಕಾಮನ್ ತೆಗಿಬಹುದು. 2 ಕಾಸ್ ಎ ಹೊರಗೆ ಹೋದ್ರೆ ಇಲ್ಲಿ ಏನು ಉಳಿತೈತ್ರಿ 1 ಉಳಿತೈತಿ. ಓಕೆ, ಸೊ 1 ಪ್ಲಸ್ ಇಲ್ಲಿ 2 ಕಾಸ್ ಎ ಹೋಯ್ತು ಅಂತಂದ್ರೆ ಇಲ್ಲಿ ಏನು ಉಳಿತೈತಿ ಅಂದ್ರೆ 2 ಹೋಯ್ತು. ಕಾಸ್ ಸ್ಕ್ವೇರ್ ಎ ಒಳಗೆ 1 ಕಾಸ್ ಎ ಹೊಂಟೈತಿ, ಇನ್ನೂ 1 ಕಾಸ್ ಏನಪ್ಪಾ ಅಂತಂದ್ರೆ ಒಳ ಉಳಿತೈತಿ. ಸರಿನಾ? ಆಗ್ಲೇ ಇಲ್ಲಿ ಏನ್ ಬರ್ತೈತಿ ಅಂದ್ರೆ ಸೈನ್ ಎ ಗುಂಡ್ಲೆ 1 ಪ್ಲಸ್ ಕಾಸ್ ಎ ಆಗುತ್ತೆ. ಸೈನ್ ಎ ಗುಂಡ್ಲೆ 1 ಪ್ಲಸ್ ಕಾಸ್ ಎ ಆಗುತ್ತೆ. ಸರಿನಾ? 1 ಪ್ಲಸ್ ಕಾಸ್ ಎ 1 ಪ್ಲಸ್ ಕಾಸ್ ಎ ಕ್ಯಾನ್ಸಲ್ ಆಗತ್ರಿ. ಇಲ್ಲಿ ನಮ್ಗೆ ಏನು ಉಳಿತೈತಿ ಅಂತಂದ್ರೆ 2 ಕಾಸ್ ಎ ಬೈ ಸೈನ್ ಎ. ಕಾಸ್ ಎ ಬೈ ಸೈನ್ ಎ ಅಂದ್ರೆ ಏನ್ರಿ ಕಾಟ್ ಎ ಆಗಿರ್ತೈತಿ. 2 ಹಂಗ ಬರ್ಕೋತೀವಿ, ಇದು 2 ಕಾಟ್ ಎ ಆಗಿರ್ತೈತಿ. ಸೊ ಇದನ್ನ ಏನಪ್ಪಾ ಅಂತಂದ್ರೆ ಅವರು ನಮ್ಗೆ ಸಾಧಿಸಂದಾರ. ಇದು ಏನಾಗೈತಿ ಅಂದ್ರೆ ನಮ್ಮ ಬಲಬದಿ ಆಗಿದೆ. ನಾವು ಅದನ್ನ ಸಾಧಿಸಿದ್ದೇವೆ, ಸಾಧಿಸಲಾಗಿದೆ. ಸರಿನಾ? ಇದನ್ನ ಪೋಸ್ ಮಾಡ್ಕೊಂಡು ಕೌಂಟ್ ಮಾಡ್ಕೊಡ್ರಿ. ನೆಕ್ಸ್ಟ್ 81ನೇ ಪ್ರಶ್ನೆ. 80ನೇ ಪ್ರಶ್ನೆ ಯಾವ ರೀತಿ ಐತಲ್ರಿ, ಸೇಮ್ 81ನೇ ಪ್ರಶ್ನೆನೂ ಅದೇ ರೀತಿ ಐತಿ. ಸೊ ನೀವು ಅದನ್ನ ಪ್ರಯತ್ನ ಮಾಡ್ಬೋದು ಅಂತಂದ್ರೆ ನಿಮ್ ಮೇಲೆ ಬಿಡ್ತೇನೆ. ಓಕೆ, ನಂತರ 82ನೆಯ ಲೆಕ್ಕ ಏನಂದ್ರೆ ನೋಡ್ರಿ, ಸಾಧಿಸಿ ಅಂತ ಕೇಳಕತ್ತಾರ. ಸೊ ಮೊದಲು ನಾವೇನ್ ಮಾಡೋಣ ಅಂತಂದ್ರೆ ಆ ಪ್ರಶ್ನೆಯ ಎಡಬದಿಯನ್ನ ಬರ್ಕೊಂಡು ಮುಂದೆ ನೋಡೋಣಂತ್ರಿ. 82ನೇ ಪ್ರಶ್ನೆ ಏನ್ ಕೊಟ್ರು ನೋಡ್ರಿ, ಕಾಸ್ ಥೀಟಾ ಮೈನಸ್ 2 ಕಾಸ್ ಕ್ಯೂಬ್ ಥೀಟಾ ಬಾಗ್ಲೆ ಕಾಸ್ ಥೀಟಾ ಮೈನಸ್ 2 ಕಾಸ್ ಕ್ಯೂಬ್ ಥೀಟಾ ಬಾಗ್ಲೆ 2 ಸೈನ್ ಕ್ಯೂಬ್ ಥೀಟಾ ಮೈನಸ್ ಸೈನ್ ಥೀಟಾ, 2 ಸೈನ್ ಕ್ಯೂಬ್ ಥೀಟಾ ಮೈನಸ್ ಸೈನ್ ಥೀಟಾ ಇಸ್ ಈಕ್ವಲ್ ಟು ಕಾಸ್ ಥೀಟಾ ಎಂದು ಸಾಧಿಸಿ ಅಂತ ಕೇಳಕತ್ತಾರೆ. ಓಕೆ, ಸರಿ. ಈಗ ಎಲ್ಲವೂ ಏನಪ್ಪಾ ಅಂದ್ರೆ ಸೈನ್ ಥೀಟಾ ಕಾಸ್ ಥೀಟಾ ತೊಗೊಂಬರ್ತಿದ್ವಿ. ಆದ್ರೆ ಇಲ್ಲಿ ಏನಪ್ಪಾ ಅಂದ್ರೆ ಎಲ್ಲವೂ ಸೈನ್ ಥೀಟಾ ಕಾಸ್ ಥೀಟಾ ಒಳಗದವು, ನಮ್ಗೆ ಸಮಸ್ಯೆನೇ ಇಲ್ಲ. ಓಕೆ, ರೈಟ್. ಸೊ ಮೇಲ್ಗಡೆ ನಾವೇನ್ ನೋಡ್ದಾಯ್ತು ಅಂದ್ರೆ ಇಲ್ಲಿ ಕಾಸ್ ಥೀಟಾ ಐತಿ, ಇಲ್ಲಿ ಕಾಸ್ ಕ್ಯೂಬ್ ಥೀಟಾ ಐತಿ. ಕಾಮನ್ ತೆಗಿಯಾಕ ಬರ್ತದ ಅಂತಂದ್ರೆ ತೆಗಿಯಾಕ ಬರ್ತೈತ್ರಿ. ಏನ್ ಕಾಮನ್ ಬರ್ತೈತಿ ಅಂತಂದ್ರೆ ಕಾಸ್ ಥೀಟಾ ಕಾಮನ್ ಬರ್ತೈತಿ. ಇಲ್ಲಿ ಕಾಸ್ ಥೀಟಾ ಕಾಮನ್ ಬರ್ತಂದ್ರೆ ಇಲ್ಲಿ ಏನ್ ಬರ್ತ್ರಿ, ಆ ಜಾಗದಾಗ ಇಲ್ಲಿ ಇದು ಕಾಸ್ ಥೀಟಾ ಹೋಯ್ತು ಅಂದ್ರೆ ಇಲ್ಲಿ ಏನು ಉಳಿಯಲ್ಲ ಅಂದ್ರೆ 1 ಇರ್ತೈತಿ. ಓಕೆ, ಮೈನಸ್ ಇಲ್ಲಿ ಕಾಸ್ ಥೀಟಾ ಹೊರಗೆ ಹೋಯ್ತು ಅಂದ್ರೆ ಇಲ್ಲಿ ಇನ್ನೂ ಏನು ಉಳಿತೈತ್ರಿ 2 ಉಳಿತೈತಿ. ಇಲ್ಲಿ ಕಾಸ್ ಕ್ಯೂಬ್ ಥೀಟಾ ಇಂಟು ಕಾಸ್ ಥೀಟಾ 1 ಕಾಸ್ ಥೀಟಾ ಹೊರಗೆ ತೆಗಿಯಾಕತ್ತೇವೆ ಅಂದ್ರೆ ಇನ್ನೂ 2 ಕಾಸ್ ಥೀಟಾ ಅದಾವು. ಹಂಗಂದ್ರೆ ಇದೇನಾಗತ್ರಿ 2 ಕಾಸ್ ಸ್ಕ್ವೇರ್ ಥೀಟಾ. ಇಲ್ಲಿ ಇದು 2 ಇಲ್ಲಿ ಐತಿ, ಆ ನಂತರ 1 ಕಾಸ್ ಥೀಟಾ ಹೊರಗೆ ಹೋದ್ರೆ ಇನ್ನು 2 ಕಾಸ್ ಥೀಟಾ ಒಳಗಡೆ ಅದ್ರಿ, ಕಾಸ್ ಸ್ಕ್ವೇರ್ ಥೀಟಾ ಒಳಗೆ ಉಳಿತೈತಿ. ಓಕೆ, ಇಲ್ಲಿ ಏನ್ ಕಾಮನ್ ತೆಗಿಬಹುದು ಅಂತಂದ್ರೆ ಸೈನ್ ಥೀಟಾ ಕಾಮನ್ ತೆಗಿಬಹುದು. ಸೈನ್ ಥೀಟಾ ಹೊರಗಡೆ ಹೋತಂದ್ರೆ ಇಲ್ಲಿ 2 ಸೈನ್ ಕ್ಯೂಬ್ ಥೀಟಾ, 1 ಸೈನ್ ಥೀಟಾ ಹೊರಗೆ ಹೋದ್ರೆ ಇನ್ನೂ 2 ಸೈನ್ ಥೀಟಾ ಒಳಗದವು, ಅಂದ್ರೆ ಸೈನ್ ಸ್ಕ್ವೇರ್ ಥೀಟಾ ಒಳಗೈತಿ. ಓಕೆ, ಮೈನಸ್ ಸೈನ್. ಓಕೆ, ಸೈನ್ ಥೀಟಾ ಹೊರಗಡೆ ಹೋಗೈತೆ ಅಂದ್ರೆ ಇಲ್ಲಿ ಏನು ಉಳಿತೈತ್ರಿ 1 ಉಳಿತೈತಿ. ಓಕೆ, ಅವ್ರ ಏನ್ ಸಾಧಿಸಂದ್ರಿ ಕಾಟ್ ಥೀಟಾ ಅಂತಂದ್ರೆ ಸಾಧಿಸಂದಾರ. ಹೌದಾ? ಕಾಟ್ ಥೀಟಾ ಅಂದ್ರೆ ಕಾಸ್ ಥೀಟಾ ಬಾಗ್ಲೆ ಸೈನ್ ಥೀಟಾ ಅಂದ್ರೆ ಕಾಟ್ ಥೀಟಾ ಈಗ ಆಲ್ರೆಡಿ ಬಂದೈತಿ. ಹಾಗಾದ್ರೆ ಇವೆರಡು ನಮ್ಗೆ ಏನಾಗಿರ್ತಾವ ಅಂದ್ರೆ ಸೇಮ್ ಇರ್ತಾವ. ಅದ್ರ ಸಲುವಾಗಿ ನಾವೇನ್ ಮಾಡೋಣ ಅಂತಂದ್ರೆ ಇದ್ರೊಳಗ ಈ ಕಾಸ್ ಸ್ಕ್ವೇರ್ ಥೀಟಾ ಇದ್ದದನ್ನ ಸೈನ್ ಸ್ಕ್ವೇರ್ ಥೀಟಾ ಆದ್ರೂ ತಗೊಂಬರೋಣ ಅಂತ, ಅಥವಾ ಈ ಸೈನ್ ಸ್ಕ್ವೇರ್ ಥೀಟಾ ಇದ್ದದ್ದು ಕಾಸ್ ಸ್ಕ್ವೇರ್ ಥೀಟಾ ಆದ್ರೂ ತಗೊಂಡು ಹೋಗೋಣಂತ್ರಿ. ಓಕೆ, ನಾವು ಒಂದು ಕೆಲಸ ಮಾಡ್ತಾನೆ, ಏನಪ್ಪಾ ಅಂದ್ರೆ ಇದನ್ನ ಕಾಸ್ ಸ್ಕ್ವೇರ್ ಥೀಟಾ ತಗೊಂಡು ಹೋಗ್ತೀನಿ. ಯಾಕಂದ್ರೆ ಇಲ್ಲಿ ತಗೊಂಡ್ರೆ ಹಿಂದೆ ಮೈನಸ್ ಆಗುತ್ತೆ, ಸ್ವಲ್ಪ ತೊಂದರೆ ಆಗುತ್ತೆ. ಅದ್ರ ಸಂಬಂಧ ಈ ಸೈನ್ ಸ್ಕ್ವೇರ್ ಥೀಟಾ ಇದ್ದದನ್ನ ಕಾಸ್ ಸ್ಕ್ವೇರ್ ಥೀಟಾ ತಗೊಂಡ್ಬರೋಣ ಅಂತ. ಓಕೆ, ಸೊ ಇದನ್ನ ನಾವೇನ್ ಬರಿಬೋದ್ರಿ, ಕಾಸ್ ಥೀಟಾ ಇಂಟು 1 ಮೈನಸ್ 2 ಕಾಸ್ ಸ್ಕ್ವೇರ್ ಥೀಟಾ ಬಾಗ್ಲೆ ಸೈನ್ ಥೀಟಾ ಗುಂಡ್ಲೆ 2 ಸೈನ್ ಸ್ಕ್ವೇರ್ ಥೀಟಾ. ಸೈನ್ ಸ್ಕ್ವೇರ್ ಥೀಟಾ ಅನ್ನೋದನ್ನ ಏನ್ ಬರೀನ್ರಿ ನಾವು 1 ಮೈನಸ್ ಕಾಸ್ ಸ್ಕ್ವೇರ್ ಥೀಟಾ ಅಂತ ಬರೀನ್ರಿ. ಓಕೆ, ಹಿಂಗ್ಯಾಕ್ ಮಾಡಾಕತ್ತೀವಿ ಅಂದ್ರೆ ಮ್ಯಾಲ್ ಕಾಸ್ ಸ್ಕ್ವೇರ್ ಥೀಟಾ ಐತಲ್ಲ ಅದ್ರ ಸಲುವಾಗಿ. ಓಕೆ,
2 cos ಸ್ಕ್ವೇರ್ ಥೀಟಾ ಮೈನಸ್ 1. ಓಕೆ, ಇದೇನಾಗುತ್ತೆ ನೋಡ್ರಿ, ಕಾಸ್ ಥೀಟಾ ಗುಂಡ್ಲೆ 1 ಮೈನಸ್ 2 cos ಸ್ಕ್ವೇರ್ ಥೀಟಾ ಬಾಗ್ಲೆ ಇಲ್ಲಿ ಏನದರಿ ಸೈನ್ ಥೀಟಾ ಗುಂಡ್ಲೆ 2 ಒಂದ್ಲೆ 2, ಇವೆರಡರ ಬಗ್ಗೆ ಗುಣಾಕಾರ ಇರ್ತೈತಿ, ಇವೆರಡನ್ನು ಗುಣಿಸೋಣ. 2 ಒಂದ್ಲೆ 2, 2 ಇಂಟು ಮೈನಸ್ ಕಾಸ್ ಸ್ಕ್ವೇರ್ ಥೀಟಾ ಅಂದ್ರೆ 2 ಮೈನಸ್ 2 cos ಸ್ಕ್ವೇರ್ ಥೀಟಾ. ಓಕೆ, ಮೈನಸ್ 1 ಹಾಗೆ ಬರ್ಕೋತೀರಿ. ಓಕೆ ರೈಟ್, ಮುಂದೆ ಏನಾಗತ್ರಿ, ಇದನ್ನ ಹಾಗೆ ಬರ್ಕೋತೀವಿ. ಅಂಶವನ್ನ ಏನೂ ಬದಲಾವಣೆ ಮಾಡಲ್ಲ, ನಮ್ಮ ಬದಲಾವಣೆ ಏನಿದ್ರು ಛೇದದಲ್ಲಿ ಮಾತ್ರ ಇರೋದು. ಓಕೆ, 2 ಮೈನಸ್ 1 ಅಂದ್ರೆ ಏನ್ ಬರ್ತೀರಿ, 1 ಬರ್ತೈತಿ. ಮೈನಸ್ 2 cos ಸ್ಕ್ವೇರ್ ಥೀಟಾ ಕರೆಕ್ಟಾ? ಸರಿ, ಅಂಶದೊಳಗೂ 1 ಮೈನಸ್ 2 cos ಸ್ಕ್ವೇರ್ ಥೀಟಾ, ಛೇದದೊಳಗೂ 1 ಮೈನಸ್ 2 cos ಸ್ಕ್ವೇರ್ ಥೀಟಾ ಅಂದ್ರೆ ಇವೆರಡು ಕ್ಯಾನ್ಸಲ್ ಆಗ್ತಾವು. ಕಾಸ್ ಥೀಟಾ ಬಾಗ್ಲೆ ಸೈನ್ ಥೀಟಾ ಅಂದ್ರೆ ಏನಾಗಿರ್ತೈತ್ರಿ, ಕಾಟ್ ಥೀಟಾ ಆಗಿರ್ತೈತಿ. ಇದು ಅವ್ರು ಕೇಳಿರುವಂತಹ ಒಂದು ಬಲಬದಿ ಆಗಿದೆ, ಅದನ್ನ ನಾವು ಸಾಧಿಸಿದ್ದೇವೆ. ಸರಿನಾ, ಸಾಧಿಸಲಾಗಿದೆ. ಓಕೆ, ಸೊ ಇದು ನಮ್ಮ 82ನೆಯ ಪ್ರಶ್ನೆ ಆಗಿತ್ತು. ನಂತರ 83ನೇ ಪ್ರಶ್ನೆ ಸೇಮ್ ಎಕ್ಸಾಕ್ಟ್ಲಿ ಹಿಂಗಾದರಿ, ದಟ್ ಸ್ವಲ್ಪ ಬದಲಾವಣೆ ಏನಂತಂದ್ರೆ ಕಾಸ್ ಥೀಟಾದಲ್ಲಿ ಸೈನ್ ಥೀಟಾ ಐತಿ, ಸೈನ್ ಥೀಟಾದಲ್ಲಿ ಕಾಸ್ ಥೀಟಾ ಐತಿ. ಇದನ್ನ ಕಾಸ್ ಥೀಟಾ ಅಂತಂದ್ರೆ ಸಾಧಿಸಂದ್ರ, ಇದನ್ನ ಟ್ಯಾನ್ ಥೀಟಾ ಅಂತ ಹೇಳಿ ಸಾಧಿಸಂದ್ರ, ಇದನ್ನ ನೀವು ಮಾಡ್ಬೋದು ಅಂತಂದೇಳಿ ನಿಮ್ ಮೇಲೆ ಬಿಡ್ತಾ ಇದ್ದೇನೆ. ನಂತರ 84ನೆಯ ಲೆಕ್ಕ, ಸರಿ, ದಟ್ ಸಾಧಿಸಿ ಅಂತ ಕೊಟ್ಟಿದಾರ. ನಾವು ಏನ್ ಮಾಡೋಣ ಅಂತಂದ್ರೆ ಎಡಬದಿ ಬರ್ಕೊಂಡು ಮುಂದೆ ಹೋಗೋಣತ್ರಿ. ಏನದ ಸೈನ್ ಎಡಬದಿ LHS is equal to ಎಡಬದಿ is equal to sin a ಮೈನಸ್ ಕಾಸ್ a, ಸ್ವಲ್ಪ ದೊಡ್ಡದರಿ, sin a ಬಾಗ್ಲೆ ಕಾಸ್ a ಬಾಗ್ಲೆ sin a ಪ್ಲಸ್ ಕಾಸ್ a. ಲೆಕ್ಕ ನೋಡ್ಲಿಕ್ಕೆ ದೊಡ್ಡವು ಇರ್ತಾವು, ಆದ್ರೆ ನಾವು ಮಾಡಕತ್ತಿದ್ವಿ ಅಂತಂದ್ರೆ ನಮ್ಗ ಈಸಿ ಆಗಿ ಬರ್ತಿರ್ತಾವು, ಅದನ್ನ ಮರ್ಲಿಕ್ಕೆ ಹೋಗ್ಬೇಡ್ರಿ. sin a ಪ್ಲಸ್ ಕಾಸ್ a ಬಾಗ್ಲೆ sin a ಮೈನಸ್ ಕಾಸ್ a, sin a ಮೈನಸ್ ಕಾಸ್ a ಈಸ್ ಈಕ್ವಲ್ ಟು 2 ಬಾಗ್ಲೆ 2 sin ಸ್ಕ್ವೇರ್ a ಮೈನಸ್ 1 ಎಂದು ಸಾಧಿಸಿ ಅಂತ ಕೇಳಕತ್ತಾರ. ಬನ್ನಿ ಮಾಡೋಣಂತ. ಸೊ ಇಲ್ಲಿ ಒಂದು ಏನಪ್ಪಾ ಅಂದ್ರೆ ಭಿನ್ನ ರಾಶಿ ಐತಿ, ಅಲ್ಲೊಂದು ಭಿನ್ನ ರಾಶಿ ಐತಿ. ಮೊದಲು ಮಾಡುವಂತಹ ಕೆಲಸ ಪ್ಲಸ್. ಓಕೆ, sin a ಪ್ಲಸ್ ಕಾಸ್ a, sin a ಮೈನಸ್ ಕಾಸ್ a ಎರಡರ ಲಸ ತೆಗೆದ್ವಿ ಅಂದ್ರೆ ಏನ್ ಬರ್ತೈತಿ ಅಂತಂದ್ರೆ sin a ಪ್ಲಸ್ ಕಾಸ್ a ಗುಂಡ್ಲೆ sin a ಮೈನಸ್ ಕಾಸ್ a ಬರ್ತೈತಿ. ಸರ್ ಇದು ಹೆಂಗ್ ಗೊತ್ತಾಗುತ್ತೆ ನಮ್ಗೆ, ಹೆಂಗ್ ಗೊತ್ತಾಗತ್ತೆ ಅಂತಂದ್ರೆ ಈಗ ನಾನ್ ನಿಮ್ಗೆ ಇದನ್ನ ಹೇಳ್ತೇನೆ ನೋಡ್ರಿ. 5 ಮತ್ತು 7ರ ಲಸ ತೆಗಿ ಅಂದ್ರೆ ಏನ್ ಮಾಡ್ತೀವ್ರಿ ನಾವು, 5 7 35, ಎರಡು ಒಂದ ಬಗ್ಗೆ ಬರಲ್ಲ ಅಂದ್ರೆ ಏನ್ ಮಾಡ್ತೀವಿ, 2 ಗುಣಿಸಿ ಹಚ್ಚಿರ್ತೀವಿ. ಸೊ ಇವೆರಡು ಒಂದ, ಇದ್ರೊಳಗೆ ಏನಪ್ಪಾ ಅಂದ್ರೆ ಸಾಮಾನ್ಯ ಒಂದು ಅಪವರ್ತನಗಳು ಇರಲ್ಲ, ಹಾಗಾಗಿ 2 ಗುಣಿಸಿ ಹಚ್ಚಿರ್ತೀವಿ. ಓಕೆ ರೈಟ್, ಸರಿ. ಈಗ ಇದು ಏನಾಗೈತಿ, sin a ಪ್ಲಸ್ ಕಾಸ್ a ಇದ್ದಿದ್ದು ಈ ರೀತಿ ಆಗೈತಿ. ನಮಗ ಇದಕ್ಕ ಇನ್ನು ಎಕ್ಸ್ಟ್ರಾ ಏನ್ ಗುಣಿಸಿದ್ರೆ ನಮ್ಗೆ ಇದು ಬರ್ತದ್ರಿ. ಎಕ್ಸ್ಟ್ರಾ ಏನ್ ಗುಣಿಸ್ಬೇಕಂದ್ರೆ ಇದರಿಂದ ಗುಣಿಸಿದ್ರೆ ಬರ್ತೈತಿ. ಹಂಗಂದ್ರೆ ಅಂಶಕ್ಕೆ ಏನ್ ಮಾಡೋಣ ಅಂತಂದ್ರೆ sin a ಮೈನಸ್ ಕಾಸ್ a, sin a ಮೈನಸ್ ಕಾಸ್ a ಲಿಂದ ಗುಣಿಸೋಣ. ಇದಕ್ಕೆ ಇದು ಹಿಂಗಾಗೈತಿ. ಇದಕ್ಕೆ ಇನ್ನು ಏನ್ ಬೇಕು ಅಂತಂದ್ರೆ ಇದು ಬೇಕು. ಹಾಗಾದ್ರೆ ಇದನ್ನ ಏನ್ ಮಾಡೋಣ ಅಂತಂದ್ರೆ sin a ಪ್ಲಸ್ ಕಾಸ್ a ಲಿಂದ ಏನ್ ಮಾಡೋಣ್ರಿ, ಗುಣಿಸೋಣ. ಓಕೆ ಸರಿ, sin a ಮೈನಸ್ ಕಾಸ್ a ಗುಂಡ್ಲೆ sin a ಮೈನಸ್ ಕಾಸ್ a ಅಂದ್ರೆ ಏನಾಗುತ್ತೆ, sin a ಮೈನಸ್ ಕಾಸ್ a ಹೋಲ್ ಸ್ಕ್ವೇರ್ ಆಗ್ತೈತಿ. a ಗುಂಡ್ಲೆ a ಅಂದ್ರೆ ಏನ್ರಿ, a ಸ್ಕ್ವೇರ್ ಬರ್ತಲ್ಲ. ಅದೇ ರೀತಿಯಾಗಿ ಏನಪ್ಪಾ ಅಂದ್ರೆ sin a ಗುಂಡ್ಲೆ sin a ಮೈನಸ್ ಕಾಸ್ a ಗುಂಡ್ಲೆ sin a ಮೈನಸ್ ಕಾಸ್ a ಅಂದ್ರೆ ಇದರ ವರ್ಗ ಬಂದಿರ್ತೈತಿ. ಓಕೆ, ನಂತರ ಪ್ಲಸ್ sin a ಪ್ಲಸ್ ಕಾಸ್ a ಇಂಟು sin a ಪ್ಲಸ್ ಕಾಸ್ a ಇದೇನಾಗತ್ರಿ, sin a ಪ್ಲಸ್ ಕಾಸ್ a ಹೋಲ್ ಸ್ಕ್ವೇರ್ ಆಗಿರ್ತೈತಿ. ಓಕೆ ರೈಟ್. ಸೊ ಮುಂದೆ ನಾವು ಮಾಡೋದಾಯ್ತು ಅಂತಂದ್ರೆ ಇದನ್ನು ವಿಸ್ತರಿಸಿ ಬರೆಯೋಣ ಅಂತ, ಸ್ವಲ್ಪ ಜಾಗ ಹೆಚ್ಚಿಗೆ ಬೇಕಾಗ್ತೈತಿ. ಇದು ಯಾವ ರೂಪದಾಗ ಐತ್ರಿ, a ಮೈನಸ್ b ಹೋಲ್ ಸ್ಕ್ವೇರ್ ರೂಪದಾಗ ಐತಿ. ಹಾಗಾದ್ರೆ ಇದೇನಾಗುತ್ತೆ ಅಂತಂದ್ರೆ a ಸ್ಕ್ವೇರ್ ಪ್ಲಸ್ b ಸ್ಕ್ವೇರ್ ಮೈನಸ್ 2ab. ಓಕೆ, a ಸ್ಕ್ವೇರ್ ಅಂದ್ರೆ sin ಸ್ಕ್ವೇರ್ a ಪ್ಲಸ್ b ಸ್ಕ್ವೇರ್ ಅಂದ್ರೆ ಕಾಸ್ ಸ್ಕ್ವೇರ್ a ಮೈನಸ್ 2ab ಅಂದ್ರೆ 2 ಗುಂಡ್ಲೆ sin a ಗುಂಡ್ಲೆ ಕಾಸ್ a ಆಗಿರ್ತೈತಿ. ಪ್ಲಸ್ a ಪ್ಲಸ್ b ಹೋಲ್ ಸ್ಕ್ವೇರ್ ಅಂದ್ರೆ a ಸ್ಕ್ವೇರ್ ಪ್ಲಸ್ b ಸ್ಕ್ವೇರ್ ಪ್ಲಸ್ 2ab. a ಸ್ಕ್ವೇರ್ ಅಂದ್ರೆ ಏನ್ರಿ, sin ಸ್ಕ್ವೇರ್ a ಪ್ಲಸ್ b ಸ್ಕ್ವೇರ್ ಅಂತಂದ್ರೆ ಕಾಸ್ ಸ್ಕ್ವೇರ್ a ಪ್ಲಸ್ 2ab ಅಂದ್ರೆ ಏನ್ರಿ, 2 sin a ಗುಂಡ್ಲೆ ಕಾಸ್ a, 2 sin a ಗುಂಡ್ಲೆ ಕಾಸ್ a. ಓಕೆ, ಅಂಶದ ಏನಂತಂದ್ರೆ ಈಗ ವಿಸ್ತರಿಸಿ ಬರ್ತೀವಿ. ಛೇದವನ್ನ ನೋಡೋದಾಯ್ತು ಅಂದ್ರೆ a ಪ್ಲಸ್ b ಗುಂಡ್ಲೆ a ಮೈನಸ್ b.
ಓಕೆ ಯಾವ ರೂಪದಾಗ ಅದಾವ್ರಿ ಎ ಪ್ಲಸ್ ಬಿ ಗುಂಡ್ಲೆ ಎ ಮೈನಸ್ ಬಿ ರೂಪದಾಗ ಅದಾವು ಹಂಗಂದ್ರೆ ಇದೇನಾಗತ್ತಪ್ಪ ಅಂತಂದ್ರೆ ದಟ್ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಆಗಿರ್ತದೆ ಸರಿನಾ ರೈಟ್ ಸೊ ನಾವಿಲ್ಲಿ ನೋಡ್ದಾಯ್ತು ಅಂತಂದ್ರ ಇಲ್ಲಿ ಮೈನಸ್ 2 ಸೈನ್ ಐತಿ ಇಲ್ಲಿ ಪ್ಲಸ್ 2 ಸೈ ಇದು 2 ಸೈನೆ ಕಾಸೆ ಮೈನಸ್ ಪ್ಲಸ್ 2 ಸೈನೆ ಕಾಸೆ ಇವೆರಡು ಏನಾಗ್ತಾವ್ರಿ 0 ಆಗ್ತಾವ್ ನಾವ್ ಎಲ್ಲಾ ಕಡೆನೂ ಕಣ್ಣಾಡಿಸ್ತಿರ್ಬೇಕು ಆ ನಂತರ ಇಲ್ಲಿ ಸೈನ್ ಸ್ಕ್ವೇರ್ ಎ ಪ್ಲಸ್ ಕಾಸ್ ಸ್ಕ್ವೇರ್ ಸೈನ್ ಸ್ಕ್ವೇರ್ ಎ ಪ್ಲಸ್ ಕಾಸ್ ಸ್ಕ್ವೇರ್ ಅಂದ್ರೆ ತ್ರಿಕೋಣಮಿತಿ ನಿತ್ಯ ಸಮೀಕರಣಗಳ ಆಧಾರದ ಮೇಲೆ ಇದ್ರ ಬೆಲೆ ಏನಾಗಿರ್ತೈತಿ 1 ಆಗಿರ್ತೈತಿ ಹಂಗಂದ್ರೆ ಇದಿಷ್ಟು ಬದಲಿ ನಾವೇನ್ ಬರೆಯೋಣ ಅಂತಂದ್ರೆ 1 ಬರೆಯೋಣ ಅಂದ್ರೆ ಇಲ್ಲೂ ಏನೈತ್ರಿ ಸೈನ್ ಸ್ಕ್ವೇರ್ ಎ ಪ್ಲಸ್ ಕಾಸ್ ಸ್ಕ್ವೇರ್ ಐತಿ ಹಂಗಂದ್ರೆ ಏನಾಗತ್ರಿ ಅದು ಸಹಿತ 1 ಆಗುತ್ತೆ ಬಾಗ್ಲೆ ನಮಗ ಇಲ್ಲಿ ಏನ್ ಮಾಡಂತಾರೆ ಅವರು ದಟ್ ಇಲ್ಲಿ ನಾವು ಇದನ್ನ ನೋಡಿದ್ವಿ ಅಂದ್ರೆ ಛೇದದೊಳಗ 2 ಸೈನ್ ಸ್ಕ್ವೇರ್ ಎ ಮೈನಸ್ 1 ಬರ್ಬೇಕಂತ ಇಲ್ಲಿ ಸೈನ್ ಸ್ಕ್ವೇರ್ ಎ ಮತ್ತು ಕಾಸ್ ಸ್ಕ್ವೇರ್ ಅದ ಈ ಕಾಸ್ ಸ್ಕ್ವೇರ್ ಅನ್ನ ನಾನು ಏನ್ ಮಾಡ್ತೇನೆ ಅಂದ್ರೆ ಸೈನ್ ಸ್ಕ್ವೇರ್ ಇಟ್ಕೊಂಡ್ಬರ್ತೀನಿ ಯಾಕ್ರಿ ನಮ್ಮ ಬಲಗಡೆ ಅದ ಏನಪ್ಪಾ ಅಂತಂದ್ರ ದಟ್ ಬಲಗಡೆ ಬಲಬದಿ ಒಳಗ ಅದನ್ನ ತೊಂಬ ಅಂತಂದ್ರ ಅದ್ರ ಸಂಬಂಧ ನಾವು ಆ ಕಡೆಯನ್ನು ಲಕ್ಷ್ಯ ಇರ್ಬೇಕು ನಮ್ದು ಸರಿನಾ ರೈಟ್ ಈಗ ಏನಾಗುತ್ತೆ ಇದು ಸೈನ್ ಸ್ಕ್ವೇರ್ ಎ ಮೈನಸ್ ಕಾಸ್ ಸ್ಕ್ವೇರ್ ಎ ಅನ್ನ ನಾವೇನು ಯಾವ ರೀತಿ ಬರಿಬಹುದ್ರಿ ಸೈನ್ ಸ್ಕ್ವೇರ್ ರೂಪದೊಳಗೆ ಬರಿ ಅಂದ್ರೆ 1 ಮೈನಸ್ ಸೈನ್ ಸ್ಕ್ವೇರ್ ಎ ಅಂತ ಬರಿಬಹುದು ಆ ಒಂದು ತ್ರಿಕೋಣಮಿತಿ ನಿತ್ಯ ಸಮೀಕರಣಗಳು ಏನದಾವಲ್ರಿ ಮೊದಲು 3 ಅದಾವು ಆ 3ರಿಂದ ಇನ್ನೂ 6 ಸೇರಿಸಿ ಬರಿತೀವಿ ಒಟ್ಟು 9 ನಿತ್ಯ ಸಮೀಕರಣಗಳು ಅದಾವ್ರಿ ಅವನ್ನ ಚೆನ್ನಾಗಿ ನಮಗ್ ಬರ್ತಿರ್ಲಿ ಓಕೆ ಅದ್ರೊಳಗ ಮೊದಲೇ 3 ಮಾತ್ರ ಬಹಳ ಇಂಪಾರ್ಟೆಂಟ್ ಸೈನ್ ಸ್ಕ್ವೇರ್ ಎ ಪ್ಲಸ್ ಕಾಸ್ ಸ್ಕ್ವೇರ್ ಎ ಈಕ್ವಲ್ ಟು 1 ಆನಂತರ ಕಾಸ್ ಸ್ಕ್ವೇರ್ ಎ ಈಕ್ವಲ್ ಟು 1 ಮೈನಸ್ ಸೈನ್ ಸ್ಕ್ವೇರ್ ಎ ಆನಂತರ ಸೈನ್ ಸ್ಕ್ವೇರ್ ಎ ಈಕ್ವಲ್ ಟು 1 ಮೈನಸ್ ಕಾಸ್ ಸ್ಕ್ವೇರ್ ಎ ಇವು 3 ನಮಗ ಚೆನ್ನಾಗಿ ಹೆಂಗಿದ್ರು ಸಹ ಎಲ್ಲೇ ಇದ್ರು ಸಹಿತ ಇವು ನಮ್ಗೆ ಅಪ್ಲೈ ಮಾಡ್ಲಿಕ್ಕೆ ಬರ್ತಿರ್ಲಿ ಓಕೆ ರೈಟ್ ಮುಂದೆ ಏನಾಗುತ್ತೆ ಇದು 1 ಪ್ಲಸ್ 1 ಅಂದ್ರೆ 2 ಅಚ್ಚೇದೊಳಗೆ ಏನದ್ರಿ ಸೈನ್ ಸ್ಕ್ವೇರ್ ಎ ಇದು ಮೈನಸ್ ಇತ್ತಂದ್ರೆ ಇವು ಏನಾಗ್ತಾವೆ ಚಿಹ್ನೆಗಳೆಲ್ಲ ಬದಲಾಗ್ತಾವು ಒಂದಿದ್ದು ಮೈನಸ್ 1 ಆಗುತ್ತೆ ಸೈನ್ ಸ್ಕ್ವೇರ್ ಇದ್ದು ಮೈನಸ್ ಸೈನ್ ಸ್ಕ್ವೇರ್ ಇದ್ದು ಪ್ಲಸ್ ಸೈನ್ ಸ್ಕ್ವೇರ್ ಎ ಆಗುತ್ತೆ ಸರಿನಾ ರೈಟ್ 2 ಬಾಗ್ಲೆ ಸೈನ್ ಸ್ಕ್ವೇರ್ ಎ ಪ್ಲಸ್ ಸೈನ್ ಸ್ಕ್ವೇರ್ ಅಂದ್ರೆ ಏನಾಗುತ್ತೆ 2 ಸೈನ್ ಸ್ಕ್ವೇರ್ ಎ ಆಗುತ್ತೆ ಮುಂದೆ ಮೈನಸ್ 1 ಇದೆ ಅಂದ್ರೆ ಅವ್ರು ಸಾಧ ಸಂಧ ಇದು ಎಸ್ ಇದೆ ಅವರು ನಮಗೆ ಸಾಧ ಸಂಧ ಇದು ನಮ್ಮ ಬಲಬದಿಯಾಗಿದೆ ನಾವು ಅದನ್ನ ಇಲ್ಲಿ ಸಾಧಿಸಿದ್ದೇವೆ ಸರಿನಾ ಸಾಧಿಸಲಾಗಿದೆ ಓಕೆ ಇದನ್ನ ಪಾಸ್ ಮಾಡಿಕೊಂಡು ಕಾಪಿ ಮಾಡ್ಕೊಡ್ರಿ ನೆಕ್ಸ್ಟ್ 85ನೇ ಪ್ರಶ್ನೆ ಏನ್ ಕೊಟ್ರು ನೋಡ್ರಿ x equal to p tan theta plus q secant theta ಮತ್ತು y equal to p secant theta plus q tan theta ಆದರೆ x square minus y square equal to q square minus p square ಎಂದು ಸಾಧಿಸಿ ಅಂತ ಕೇಳಿದ್ರೆ ಇದು ನಮಗೆ ದಟ್ ಎಕ್ಸಾಮ್ ಒಳಗೆ ಕೇಳಿರುವಂತಹ ಪ್ರಶ್ನೆ ಐತ್ರಿ ಜೂನ್ 2020 ಒಳಗೆ ಕೇಳಿರುವಂತಹ ಪ್ರಶ್ನೆ ಐತಿ ಬಾರಿ ಚೆನ್ನಾಗಿರುವಂತಹ ಪ್ರಶ್ನೆ ಐತ್ರಿ ನಾನು ನೋಡಿರುವಂತಹ ತ್ರಿಕೋನಮಿತಿ ಪಾಠದ ಮೇಲೆ ಇದು ಏನಪ್ಪಾ ಅಂದ್ರೆ ಬಹಳ ಡಿಫರೆಂಟ್ ಆಗಿರುವಂತಹ ಪ್ರಶ್ನೆ ಐತಿ ಓಕೆ ಸೊ ಬನ್ನಿ ಸಾಲ್ವ್ ಮಾಡ್ಕೊತ ಹೋಗೋಣತ್ರಿ ಏನ್ ಕೇಳಿರಿ ಅವರು x square minus y square equal to q square minus p square ಅಂತಂದ್ರೆ ಸಾಧಿಸಂತಂದ್ರೆ ಮೊದಲು ನಾವೇನ್ ಮಾಡೋಣ ಅಂತಂದ್ರೆ ಎಡಬದಿಯನ್ನ ತಗೊಳ್ಳೋಣಂತ್ರಿ LHS ಏನದ್ರಿ x square minus y square x square ಅಂದ್ರೆ ಏನೈತ್ರಿ p tan theta plus q secant theta ಇದರ ಸ್ಕ್ವೇರ್ ಅದ ಮೈನಸ್ y square ಅಂದ್ರೆ ಏನೈತ್ರಿ p secant theta plus q tan theta ಐತಿ ಓಕೆ p secant theta plus q tan theta ಇದ್ರದ್ದು ಏನಪ್ಪಾ ಅಂತಂದ್ರೆ ವರ್ಗ ಸ್ಕ್ವೇರ್ ಅಂತಂದು ಹೇಳಿ ಕೊಟ್ಟಾರ ಓಕೆ x square minus y square ಇದನ್ನ ನಾವು ವಿಸ್ತರಿಸಿ ಬರೆಯೋಣ ಅಂತ ಸೊ ಇದು ಯಾವ ರೂಪದಾಗ ಐತ್ರಿ a plus b ಹೋಲ್ ಸ್ಕ್ವೇರ್ ರೂಪದಾಗ ಐತಿ a plus b ಹೋಲ್ ಸ್ಕ್ವೇರ್ ಅಂದ್ರೆ ಏನ್ರಿ a square plus 2ab plus b square ಅಥವಾ a square plus b square plus 2ab a square ಅಂದ್ರೆ ಏನ್ರಿ p square tan square theta plus 2ab 2 into p tan theta into q secant theta ಅಂದ್ರೆ ಇದೇನಾಗುತ್ತೆ 2pq tan theta into sec theta ಆಗುತ್ತೆ tan theta into sec theta ಮತ್ತೆ ಏನ್ರಿ ಇದು a square plus 2ab plus b square ಅಂದ್ರೆ ಏನದ್ರಿ ಇದದ q secant theta whole square ಬರ್ತ್ರಿ ಅಂದ್ರೆ q square into secant square theta ಆಗಿರ್ತೈತಿ ಇದು ನಮ್ಗ ಇದು ಒಂದೇದಾಯ್ತು ಓಕೆ ಮೈನಸ್ ಇದ್ರ ಮುಂದೆ ಬರೀತಾ ನೋಡ್ರಿ ಓಕೆ ಈ ಮೈನಸ್ ಅನ್ನ ನಾನು ಇಲ್ಲಿ ಕೆಳಗಡೆ ಹಾಕೋತೀನಿ ಮೈನಸ್ ಬ್ರಾಕೆಟ್ ಇದು ಏನಪ್ಪಾ ಅಂದ್ರೆ a plus b whole square ರೂಪದಾಗ ಐತಿ ಅಂದ್ರೆ a square ಏನ್ ಬರ್ತ್ರಿ p square secant square theta plus 2ab 2 into p secant theta into q tan theta ಅಂದ್ರೆ ಏನೈತ್ರಿ ಪ್ಲಸ್ 2pq secant theta into tan theta plus b square ಅಂದ್ರೆ ಏನದ್ರಿ ಇದು ಬರ್ತದೆ ಏನ್ರಿ q square tan square theta ಬರ್ತದೆ ಕರೆಕ್ಟಾ
tan ಸ್ಕ್ವೇರ್ ಥೀಟಾ. ಸರಿ, ಈಗ ಈ ಬ್ರೊಕೆಟ್ ಅನ್ನ ತೆಗಿಯೋಣ. ಸೊ ಬ್ರೊಕೆಟ್ ತೆಗೆದ್ರೆ ಏನಾಗುತ್ತೆ ನೋಡ್ರಿ, ಪಿ ಸ್ಕ್ವೇರ್ tan ಸ್ಕ್ವೇರ್ ಥೀಟಾ ಇದನ್ನ ಹಂಗ ಬರೀತೀವಿ ಪ್ಲಸ್ 2pq tan ಥೀಟಾ ಇಂಟು ಸೆಕೆಂಡ್ ಥೀಟಾ ಇದನ್ನು ಹಂಗ ಬರ್ಕೋತೀನಿ ಪ್ಲಸ್ ಇದೇನದ್ರಿ q ಸ್ಕ್ವೇರ್ ಸೆಕೆಂಡ್ ಸ್ಕ್ವೇರ್ ಥೀಟಾ ಸೆಕೆಂಡ್ ಸ್ಕ್ವೇರ್ ಥೀಟಾ. ಇಲ್ಲಿ ಮೈನಸ್ ಐತೆ ಅಂದ್ರೆ ಇಲ್ಲಿ ಬ್ರೊಕೆಟ್ ಒಳಗಿರುವಂತಹದ್ದು ಎಲ್ಲಾದ್ರೂ ಚಿಹ್ನೆ ಏನಪ್ಪಾ ಅಂದ್ರೆ ಬದಲಾಗ್ತಾವ್ರಿ. ಪ್ಲಸ್ ಇದ್ರೆ ಮೈನಸ್ ಆಗ್ತಾವ, ಮೈನಸ್ ಇದ್ರೆ ಪ್ಲಸ್ ಆಗ್ತಾವ. ಇವೆಲ್ಲ ಪ್ಲಸ್ ಇದ್ರೆ ಏನಾಗ್ತಾವ್ರಿ, ಮೈನಸ್ ಆಗ್ತಾವ. ಅಂದ್ರೆ ಇದೇನಾಗತ್ರಿ ಮೈನಸ್ ಪಿ ಸ್ಕ್ವೇರ್ ಸೆಕೆಂಡ್ ಸ್ಕ್ವೇರ್ ಥೀಟಾ ಮೈನಸ್ 2pq ಸೆಕೆಂಡ್ ಥೀಟಾ ಇಂಟು tan ಥೀಟಾ ಸೆಕೆಂಡ್ ಥೀಟಾ ಇಂಟು tan ಥೀಟಾ ಮೈನಸ್ q ಸ್ಕ್ವೇರ್ tan ಸ್ಕ್ವೇರ್ ಥೀಟಾ. ಸರಿನಾ? ರೈಟ್. ಈಗ ಇಲ್ಲಿ ನೋಡಿದ್ರೆ ಇಲ್ಲಿ ಪ್ಲಸ್ 2pq tan ಥೀಟಾ ಪ್ಲಸ್ ಸೆಕೆಂಡ್ ಥೀಟಾ ಐತಿ, ಇಲ್ಲಿ ಪ್ಲಸ್ ಮೈನಸ್ 2pq ಸೆಕೆಂಡ್ ಥೀಟಾ tan ಥೀಟಾ. tan ಥೀಟಾ ಸೆಕೆಂಡ್ ಥೀಟಾ ಇದ್ರೇನು, ಸೆಕೆಂಡ್ ಥೀಟಾ tan ಥೀಟಾ ಇದ್ರೇನ್ರಿ, ಎರಡು ಒಂದೇ. ಸೊ ಇದು ಪ್ಲಸ್ ಐತಿ, ಇದು ಮೈನಸ್ ಐತಿ, ಎರಡೂ ಏನಪ್ಪಾ ಅಂತಂದ್ರೆ ಕ್ಯಾನ್ಸಲ್ ಮಾಡೋಣ, 0 ಆಗ್ತೈತಿ. ನಂತರ ಅವ್ರೇನ್ ಪ್ರೂವ್ ಮಾಡಂದ್ರಿ, ಕ್ಯೂ ಸ್ಕ್ವೇರ್ ಮೈನಸ್ ಪಿ ಸ್ಕ್ವೇರ್ ಅಂತಾರಲ್ಲ, ಹಂಗಂದ್ರೆ ಮೊದಲು ಕ್ಯೂ ಸ್ಕ್ವೇರ್ ಎಲ್ಲೆಲ್ಲ ಐತಿಲ್ಲ ಅದನ್ನ ಕಾಮನ್ ತೆಗಿಯೋಣ, ಆನಂತರ ಪಿ ಸ್ಕ್ವೇರ್ ಬಗ್ಗೆ ವಿಚಾರ ಮಾಡೋಣಂತ್ರಿ. ಓಕೆ, ಇಲ್ಲಿ ಕ್ಯೂ ಸ್ಕ್ವೇರ್ ಸೆಕೆಂಡ್ ಸ್ಕ್ವೇರ್ ಥೀಟಾ ಐತಿ, ಇಲ್ಲಿ ಕ್ಯೂ ಸ್ಕ್ವೇರ್ ಐತಿ. ಹಾಗಾದ್ರೆ ನಾ ಇಲ್ಲಿ ಕ್ಯೂ ಸ್ಕ್ವೇರ್ ಕಾಮನ್ ತೆಗೆದೆ ಅಂತಂದ್ರೆ ಏನ್ ಉಳಿತೈತ್ರಿ, ಇಲ್ಲಿ ಒಳಗಡೆ ಸೆಕೆಂಡ್ ಸ್ಕ್ವೇರ್ ಥೀಟಾ ಮೈನಸ್ tan ಸ್ಕ್ವೇರ್ ಥೀಟಾ ಉಳಿತೈತಿ. ಇಲ್ಲಿ ಮೈನಸ್ ಐತಿ, ಸೊ ಕ್ಯೂ ಸ್ಕ್ವೇರ್ ಅಷ್ಟೇ ಹೊರಗೆ ಹೋಗಿದೆ, ಮೈನಸ್ ಇನ್ನು ಇಲ್ಲಿ ಹಂಗ ಅದ. ಸೊ ಹಂಗಾದ್ರೆ ಸೆಕೆಂಡ್ ಸ್ಕ್ವೇರ್ ಥೀಟಾ ಮೈನಸ್ tan ಸ್ಕ್ವೇರ್ ಥೀಟಾ ಆಗುತ್ತೆ. ಮುಂದ ಪ್ಲಸ್ ಪಿ ಸ್ಕ್ವೇರ್ ಥೀಟಾನ ನಾ ಕಾಮನ್ ತೆಗಿತೀನಿ, ಪಿ ಸ್ಕ್ವೇರ್ ಕಾಮನ್ ತೆಗೆದ್ರೆ ಇಲ್ಲಿ ಮೈನಸ್ ಅಂದ್ರಲ್ಲ, ಸೊ ಹಂಗಂದ್ರೆ ನಾನು ಏನ್ ಮಾಡ್ತೀನಿ ಅಂತಂದ್ರೆ ಮೈನಸ್ ಇದು ಪ್ಲಸ್ ಇರುತ್ತೆ ಹೇಳ್ರಿ, ನಿಮ್ಗೆ ಆ ನಂತರ ಅಲ್ಲಿ ಬರ್ತೇನೆ ನಾನು. ಓಕೆ, ಪ್ಲಸ್ ಪಿ ಸ್ಕ್ವೇರ್ ಥೀಟಾ. ಸೊ ಇಲ್ಲಿ ಏನಾಗುತ್ತೆ, ಇದು ಇಲ್ಲಿ ಮುಂದೆ ಏನಾಗುತ್ತೆ ಅಂತಂದ್ರೆ tan ಸ್ಕ್ವೇರ್ ಥೀಟಾ ಸರಿ tan ಸ್ಕ್ವೇರ್ ಥೀಟಾ ಮೈನಸ್ ಸೆಕೆಂಡ್ ಸ್ಕ್ವೇರ್ ಥೀಟಾ ಮೈನಸ್ ಸೆಕೆಂಡ್ ಸ್ಕ್ವೇರ್ ಥೀಟಾ. ಕರೆಕ್ಟಾ? ಸರಿ ರೀ, ರೈಟ್. ನಂತರ ಇಲ್ಲಿ ನೋಡಿ ಅಂತಂದ್ರೆ ಸೆಕೆಂಡ್ ಸ್ಕ್ವೇರ್ ಥೀಟಾ ಮೈನಸ್ ಇದು ನಮ್ಗೆ ಇಲ್ಲಿ ಏನ್ ಬರ್ಬೇಕ್ರಿ, ಇಲ್ಲಿ ಮೈನಸ್ ಬರ್ಬೇಕಲ್ಲ. ಸೊ ಹಂಗಂದ್ರೆ ಇಲ್ಲಿ ನಮ್ಗೆ ಏನ್ ಬಂದೈತ್ರಿ, ಅದು ಪ್ಲಸ್ ಬಂದೈತಿ. ಸೊ ಪ್ಲಸ್ ಬಂದೈತಿ ಅಂತಂದ್ರೆ ನಾನು ಏನ್ ಮಾಡ್ತೀನಿ, ಅದನ್ನ ಏನ್ ಮಾಡ್ಕೋತೀನಿ ಅಂದ್ರೆ ಮೈನಸ್ ಪಿ ಸ್ಕ್ವೇರ್ ಮಾಡ್ಕೋತೀನಿ. ಓಕೆ, ಅಂದ್ರೆ ಇದರಿಂದ ನಾವು ಮೈನಸ್ ಹೊರಗೆ ತರಕತ್ತೀವಿ ಏನೋ ಅಂತ ಅರ್ಥದೊಳಗೆ. ಓಕೆ, ಇದರಿಂದ ಮೈನಸ್ ಹೊರಗೆ ತಂದಿದೆ ಅಂದ್ರೆ ಇದೇನಾಗ್ತಾರೆ, ಚಿಹ್ನೆಗಳು ಏನಾಗ್ತಾವ್ರಿ, ಪ್ಲಸ್ ಇದ್ದು ಮೈನಸ್ ಆಗ್ತಾವ, ಮೈನಸ್ ಇದ್ದು ಪ್ಲಸ್ ಆಗ್ತಾವ. ಇಲ್ಲಿ ಮೈನಸ್ ಸೆಕೆಂಡ್ ಸ್ಕ್ವೇರ್ ಥೀಟಾ ಇದ್ದಿದ್ದು ಏನಾಗುತ್ತೆ, ಇದು ಪ್ಲಸ್ ಸೆಕೆಂಡ್ ಸ್ಕ್ವೇರ್ ಥೀಟಾ ಆಗುತ್ತೆ. ಈ ಪ್ಲಸ್ tan ಸ್ಕ್ವೇರ್ ಥೀಟಾ ಇದ್ದಿದ್ದು ಏನಾಗುತ್ತೆ, ಮೈನಸ್ tan ಸ್ಕ್ವೇರ್ ಥೀಟಾ ಆಗುತ್ತೆ. ಓಕೆ, ರೈಟ್. ಸೆಕೆಂಡ್ ಸ್ಕ್ವೇರ್ ಥೀಟಾ ಮೈನಸ್ tan ಸ್ಕ್ವೇರ್ ಥೀಟಾ ಅಂದ್ರೆ ಏನ್ರಿ, ನಮ್ ಇದ್ರೊಳಗೆ ನಾವು ನೋಡಿದ್ವಿ ಏನ್ರಿ, ತ್ರಿಕೋನಮಿತಿ ನಿತ್ಯ ಸಮೀಕರಣದ ಒಳಗ ಇದ್ರ ಅರ್ಥ ಏನಪ್ಪಾ ಅಂತಂದ್ರೆ ಒಂದು ಅಂತ ಅರ್ಥ. ಓಕೆ, ಹಂಗಂದ್ರೆ ಇದೇನಾಗತ್ರಿ, ಕ್ಯೂ ಸ್ಕ್ವೇರ್ ಗುಂಡ್ಲೆ 1 ಮೈನಸ್ ಪಿ ಸ್ಕ್ವೇರ್ ಗುಂಡ್ಲೆ 1 ಅಂದ್ರೆ ಇದೇನಾಗತ್ತೆ ಅಂತಂದ್ರೆ ಕ್ಯೂ ಸ್ಕ್ವೇರ್ ಮೈನಸ್ ಪಿ ಸ್ಕ್ವೇರ್ ಆಗಿರ್ತತಿ. ಅವ್ರು ಕೇಳಿರೋದು ಏನಪ್ಪಾ ಅಂದ್ರೆ ಕ್ಯೂ ಸ್ಕ್ವೇರ್ ಮೈನಸ್ ಪಿ ಸ್ಕ್ವೇರ್ ಅಂತಾನೆ ಸಾಧಿಸಿ ಅಂತೇಳಿ. ಓಕೆ, ಸೊ ಇದು ಏನಾಗೈತಿ ಅಂದ್ರೆ ಬಲಬದಿ ಆಗಿದೆ, ನಾವು ಇದನ್ನ ಸಾಧಿಸಿದ್ದೇವೆ. ಓಕೆ, ರೈಟ್. ಇದು ನಮ್ಮ 85ನೇ ಪ್ರಶ್ನೆ. ಅಗದಿ ಚೆನ್ನಾಗಿರುವಂತಹ ಪ್ರಶ್ನೆ ರೀ, ಭಾರಿ ಮಸ್ತ್. ಓಕೆ, ನಂತರ 86ನೆಯ ಲೆಕ್ಕ. ಸೊ ಏನ್ ಕೊಟ್ಟಾರ ಅದನ್ನ ಬರ್ಕೊಂಡು ನಾವು ಮುಂದೆ ಬರೆಯೋಣ. 86ನೆಯ ಲೆಕ್ಕ ಏನಂದ್ರೆ ನೋಡ್ರಿ, ಸೆಕೆಂಡ್ ಥೀಟಾ ಮೈನಸ್ ಕಾಸ್ ಥೀಟಾ, ಎಡಬದಿ LHS, ಎಡಬದಿ ಇಸ್ ಈಕ್ವಲ್ ಟು ಸೆಕೆಂಡ್ ಥೀಟಾ ಮೈನಸ್ ಕಾಸ್ ಥೀಟಾ ಪುಷ್ಪಾವರಣ ಅಲ್ಪಾವರಣ, ಕೊಸೆಕ್ ಥೀಟಾ ಮೈನಸ್ ಕೋಸೆಕೆಂಟ್ ಥೀಟಾ ಮೈನಸ್ ಸೈನ್ ಥೀಟಾ ಇಂಟು tan ಥೀಟಾ ಪ್ಲಸ್ ಕಾಟ್ ಥೀಟಾ ಇಸ್ ಈಕ್ವಲ್ ಟು 1. tan ಥೀಟಾ ಪ್ಲಸ್ ಕಾಟ್ ಥೀಟಾ ಈಸ್ ಈಕ್ವಲ್ ಟು 1 ಎಂದು ಸಾಧಿಸಿ ಅಂತ ಕೇಳಕತ್ತಾರ. ಒಂದು ನಿಮಿಷ ರೀ, ಈ ಪುಷ್ಪಾವರಣ ಇದ್ರೂ ಅಷ್ಟೇ, ಇಲ್ಲ ಅಂದ್ರೆ ಅಷ್ಟೇ. ಯಾಕಂದ್ರೆ ಇದನ್ನು ಗುಣಿಸ್ತೀವಿ, ಹೊರಗೆ ತಂದು ಇದಕ್ಕೆ ಗುಣಿಸ್ತೀವಿ. ಓಕೆ, ಆ ಪುಷ್ಪಾವರಣ ಇದ್ರೆ ಎಷ್ಟು, ಇರಲ್ಲ ಅಂದ್ರೆ ಎಷ್ಟು, ನಮ್ಗೆ ಏನ್ ಫರಕ್ ಬೀಳಲ್ಲ. ನಾವು ಸಾಧಿಸಬೇಕಾಯ್ತು ಈಸ್ ಈಕ್ವಲ್ ಟು 1 ಅಂತಂದ್ರೆ ಸಾಧಿಸಬೇಕಾಯ್ತು. ಬನ್ನಿ ಮಾಡೋಣ ಲೆಕ್ಕನ. ಸರಿ, ನಮಗ 1 ಅಂತ ಸಾಧಿಸ್ಬೇಕಂದ್ರೆ ನಮ್ದು ಮೊದಲೇ ಕೆಲಸ ಏನ್ರಿ, ಎಲ್ಲವನ್ನು ಸೈನ್ ಮತ್ತೆ ಕಾಸ್ ಒಳಗೆ ತೊಂಬರೋದು ನಮ್ಮ ಮೊದಲನೇ ಕೆಲಸ. ಅದನ್ನೇ ಮಾಡೋಣ. ರೈಟ್. ಸೊ ಇದೇನಾಗತ್ರಿ, ಸೆಕೆಂಡ್ ಥೀಟಾ ಅಂದ್ರೆ ಏನ್ರಿ, 1 ಬಾಗ್ಲೆ ಕಾಸ್ ಥೀಟಾ ಮೈನಸ್ ಕಾಸ್ ಥೀಟಾ, ಛೇದೊಳಗೆ ಏನೂ ಇಲ್ಲ ಅಂದ್ರೆ 1 ಇರ್ತತಿ. ಓಕೆ, ಗುಂಡ್ಲೆ ಕೊಸೆಕೆಂಟ್ ಥೀಟಾ ಅಂದ್ರೆ ಏನ್ರಿ, 1 ಬಾಗ್ಲೆ ಸೈನ್ ಥೀಟಾ, ಇದು ಸೈನ್ ಥೀಟಾದ ವಿಲೋಮ ಐತಿ, ಮೈನಸ್ ಸೈನ್ ಥೀಟಾ, ಛೇದೊಳಗೆ ಏನೂ ಇಲ್ಲ ಅಂದ್ರೆ ಏನಿರ್ತತಿ, 1 ಇರ್ತತಿ. ಗುಂಡ್ಲೆ tan ಥೀಟಾ ಅಂದ್ರೆ ಏನ್ರಿ, tan ಥೀಟಾ ಅಂತಂದ್ರೆ ಸೈನ್ ಥೀಟಾ ಬಾಗ್ಲೆ ಕಾಸ್ ಥೀಟಾ ಪ್ಲಸ್ ಕಾಟ್ ಥೀಟಾ ಅಂದ್ರೆ ಏನ್ರಿ, ಕಾಸ್ ಥೀಟಾ ಬಾಗ್ಲೆ ಸೈನ್ ಥೀಟಾ. ಓಕೆ, ಸರಿ.
ಈಗ ದಟ್ ಇವುಗಳದ ಲಸ ತೆಗಿಯೋಣ, ಇದೇನಾಗತ್ರಿ ಕಾಸ್ ಥೀಟಾ ಬರ್ತೈತಿ. ಓಕೆ, ಕಾಸ್ ಥೀಟಾ ಇಂಟು ಒಂದು, ಇದು ಕಾಸ್ ಥೀಟಾ ಬರ್ಬೇಕಂದ್ರೆ ಇದಕ್ಕೆ ಎಷ್ಟಲ್ಲೇ ಗುಣಿಸ್ತೇವ್ರಿ, ಒಂದರಲ್ಲೇ, ಇದಕ್ಕೆ ಇದರಲ್ಲೇ ಗುಣಿಸ್ಬೇಕ್ರಿ, ಕಾಸ್ ಥೀಟಾಲಿಂದ ಗುಣಿಸ್ತೀವಿ. ಒಂದೊಂದ್ಲೆ ಒಂದು ಕಾಸ್ ಥೀಟಾ ಇಂಟು ಕಾಸ್ ಥೀಟಾ, ಕಾಸ್ ಸ್ಕ್ವೇರ್ ಥೀಟಾ. ಒಂದೇದು ಬಂತು, ಮುಗೀತು. ಎರಡನೇದು ಏನದ್ರಿ, ಇದು ಲಸ ತೆಗೆದ್ರೆ ಇದೇನ್ ಬರ್ತ್ರಿ, ಸೈನ್ ಥೀಟಾ ಬರ್ತೈತಿ. ಓಕೆ ರೈಟ್. ಸೊ ಸೈನ್ ಥೀಟಾ ಗುಣ್ಲೆ ಒಂದು, ಇಲ್ಲಿ ಏನ್ ಬರ್ತೈತ್ರಿ ಸೈನ್ ಥೀಟಾಲಿಂದ ಗುಣಿಸ್ತೀವಿ. ಒಂದೊಂದ್ಲೆ ಒಂದು ಸೈನ್ ಥೀಟಾ ಇಂಟು ಸೈನ್ ಥೀಟಾ ಅಂದ್ರೆ ಸೈನ್ ಸ್ಕ್ವೇರ್ ಥೀಟಾ. ಓಕೆ, ನಂತರ ಮೂರನೇದು ಕಾಸ್ ಥೀಟಾ ಐತಿ, ಇಲ್ಲಿ ಸೈನ್ ಥೀಟಾ ಐತಿ. ಇವು ಎರಡರದ್ದು ಏನಪ್ಪಾ ಅಂತಂದ್ರ ಲಸ ತೆಗೆದ್ರಿ ಅಂದ್ರೆ ಏನ್ ಬರ್ತ್ರಿ, ಕಾಸ್ ಥೀಟಾ ಇಂಟು ಸೈನ್ ಥೀಟಾನ ಬರ್ತೈತಿ. ಹೌದಾ, ಅಥವಾ ಸೈನ್ ಥೀಟಾ ಇಂಟು ಕಾಸ್ ಥೀಟಾ ಅಂತ ಬರೆಯೋಣ, ಏನ್ ತೊಂದ್ರೆ ಇಲ್ಲ. ಸೈನ್ ಥೀಟಾ ಇಂಟು ಕಾಸ್ ಥೀಟಾ. ಇಲ್ಲಿ ಅಂಶಕ್ಕೆ ಏನ್ಲಿಂದ ಇದರಿಂದ ಗುಣಿಸ್ಬೇಕು, ಇದಕ್ಕೆ ಇದು ಬರ್ಬೇಕು, ಇದು ಬರ್ಬೇಕಂದ್ರೆ ಇದಕ್ಕೆ ಇನ್ನು ಏನು ಇದರಿಂದ ಗುಣಿಸ್ಬೇಕ್ರಿ, ಏನ್ ಕಡಿಮೆ ಐತಿ, ಇನ್ನು ಸೈನ್ ಥೀಟಾ ಕಡಿಮೆ ಐತಿ ಅಂದ್ರೆ ಇದಕ್ಕೆ ಸೈನ್ ಥೀಟಾಲಿಂದ ಗುಣಿಸ್ತೇವಿ. ಗುಣ್ಲೆ ಇದು ಬರ್ಬೇಕಂದ್ರೆ ಇದಕ್ಕೆ ಇನ್ನು ಎದರಿಂದ ಗುಣಿಸ್ಬೇಕ್ರಿ, ಕಾಸ್ ಥೀಟಾಲಿಂದ ಗುಣಿಸ್ಬೇಕು. ಸರಿನಾ? ಸೈನ್ ಥೀಟಾ ಗುಣ್ಲೆ ಸೈನ್ ಥೀಟಾ ಅಂದ್ರೆ ಸೈನ್ ಸ್ಕ್ವೇರ್ ಥೀಟಾ ಪ್ಲಸ್ ಕಾಸ್ ಥೀಟಾ ಇಂಟು ಕಾಸ್ ಥೀಟಾ ಅಂತಂದ್ರೆ ಕಾಸ್ ಸ್ಕ್ವೇರ್ ಥೀಟಾ. ಸರಿನಾ? ರೈಟ್. ಈ ಒಂದು ತ್ರಿಕೋನಮಿತಿಯ ಒಂದು ತ್ರಿಕೋನಮಿತಿ ನಿತ್ಯ ಸಮೀಕರಣಗಳ ಪಾಠದ ಮೇಲೆ ಬರುವಂತಹ ಪ್ರಶ್ನೆಗಳನ್ನ ಬಿಡಿಸೋದು ಯಾವ ರೀತಿ ಇರ್ತೈತಿ ಅಂತಂದ್ರೆ, ಒಂದ್ ರೀತಿ ಗಂಟು ಬಿದ್ದಂತ ದಾರವನ್ನು ಬಿಡಿಸ್ದಂಗೆ ಇರ್ತೈತಿ. ಎಳೆ ಎಳೆಯಾಗಿ ಒಂದೊಂದರ ಬಿಡಿಸ್ಕೊತ ಹೋದ್ವಿ ಅಂದ್ರೆ ಲಾಸ್ಟಿಗೆ ನಮ್ಗೆ ನೀಟಾಗಿ ದಾರ ಹೆಂಗ್ ಸಿಗ್ತೈತಿ ಹಂಗ್ ನಮ್ಗೆ ನೀಟಾಗಿ ಉತ್ತರ ಸಿಗ್ತೈತಿ. ಓಕೆ ರೈಟ್. ಸೊ ಬರ್ರಿ, ಇದೇನಾಗುತ್ತೆ ನೋಡ್ರಿ, ಒಂದು ಮೈನಸ್ ಕಾಸ್ ಸ್ಕ್ವೇರ್ ಥೀಟಾ ಅಂದ್ರೆ ಸೈನ್ ಸ್ಕ್ವೇರ್ ಥೀಟಾ ನಮಗೆ ಗೊತ್ತೈತಿ. ಸರಿನಾ? ಸೈನ್ ಸ್ಕ್ವೇರ್ ಥೀಟಾ ಬಾಗ್ಲೆ ಕಾಸ್ ಥೀಟಾ ಗುಂಡ್ಲೆ ಒಂದು ಮೈನಸ್ ಸೈನ್ ಸ್ಕ್ವೇರ್ ಥೀಟಾ ಅಂದ್ರೆ ಕಾಸ್ ಸ್ಕ್ವೇರ್ ಥೀಟಾ, ಕಾಸ್ ಸ್ಕ್ವೇರ್ ಥೀಟಾ ಬಾಗ್ಲೆ ಸೈನ್ ಥೀಟಾ ಗುಂಡ್ಲೆ ಸೈನ್ ಸ್ಕ್ವೇರ್ ಥೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಥೀಟಾ ಅಂದ್ರೆ ಒಂದು ಬಾಗ್ಲೆ ಸೈನ್ ಥೀಟಾ ಗುಂಡ್ಲೆ ಕಾಸ್ ಥೀಟಾ. ಸರಿ, ಒಂದು ಕಾಸ್ ಥೀಟಾಗ ಒಂದು ಕಾಸ್ ಥೀಟಾ ಹೋಗುತ್ತೆ, ಒಂದು ಸೈನ್ ಥೀಟಾಗ ಒಂದು ಸೈನ್ ಥೀಟಾ ಹೋಗುತ್ತೆ. ಇಲ್ಲಿ ಇನ್ನೂ ಒಂದು ಸೈನ್ ಥೀಟಾ ಉಳಿದೈತಿ, ಆ ಸೈನ್ ಥೀಟಾ ಈ ಸೈನ್ ಥೀಟಾ ಹೋಗುತ್ತೆ, ಇಲ್ಲಿ ಕಾಸ್ ಥೀಟಾಗ ಕಾಸ್ ಥೀಟಾ ಹೋಗುತ್ತೆ. ಸರಿನಾ? ರೈಟ್. ಸೊ ನಿಮ್ಗೆ ಇದು ಕನ್ಫ್ಯೂಸ್ ಆಗ್ತಿತ್ತು ಅಂತಂದ್ರೆ ನಾನು ಇದನ್ನ ಬಿಡಿಸಿ ಬರಿತೀನಿ, ಇಲ್ಲಿ ನಿಮ್ಗೆ ಅರ್ಥ ಆಗ್ತದೆ. ಓಕೆ, ಒನ್ ಮೈನಸ್ ಕಾಸ್ ಸ್ಕ್ವೇರ್ ಥೀಟಾ ಅಂದ್ರೆ ಇದೇನು ಬಂದೈತ್ರಿ, ಸೈನ್ ಸ್ಕ್ವೇರ್ ಥೀಟಾ ಬಂದಿತ್ತು. ಸೈನ್ ಸ್ಕ್ವೇರ್ ಥೀಟಾ ಬಾಗ್ಲೆ ಕಾಸ್ ಥೀಟಾ ಗುಂಡ್ಲೆ ಇದು ಕಾಸ್ ಸ್ಕ್ವೇರ್ ಥೀಟಾ ಬಾಗ್ಲೆ ಸೈನ್ ಥೀಟಾ, ಸೈನ್ ಥೀಟಾ ಗುಂಡ್ಲೆ ಇದು ಒಂದು ಬಾಗ್ಲೆ ಸೈನ್ ಥೀಟಾ ಇಂಟು ಕಾಸ್ ಥೀಟಾ. ಓಕೆ, ಅಂಶದೊಳಗೆ ಏನ್ ಬರ್ತೀರಿ, ಸೈನ್ ಸ್ಕ್ವೇರ್ ಥೀಟಾ ಗುಂಡ್ಲೆ ಕಾಸ್ ಸ್ಕ್ವೇರ್ ಥೀಟಾ ಗುಂಡ್ಲೆ ಒಂದು ಅಂದ್ರೆ ಅದನ್ನ ಹಚ್ಚುವಂತ ಅವಶ್ಯಕತೆ ಇಲ್ಲ. ಕಾಸ್ ಥೀಟಾ ಗುಂಡ್ಲೆ ಕಾಸ್ ಥೀಟಾ ಅಂದ್ರೆ ಕಾಸ್ ಸ್ಕ್ವೇರ್ ಥೀಟಾ ಆಗ್ತದೆ. ಸೈನ್ ಥೀಟಾ ಗುಂಡ್ಲೆ ಸೈನ್ ಥೀಟಾ ಅಂತಂದ್ರೆ ಸೈನ್ ಸ್ಕ್ವೇರ್ ಥೀಟಾ ಇಂಟು ಕಾಸ್ ಸ್ಕ್ವೇರ್ ಥೀಟಾ. ಓಕೆ, ಸೈನ್ ಸ್ಕ್ವೇರ್ ಥೀಟಾಗ ಸೈನ್ ಸ್ಕ್ವೇರ್ ಥೀಟಾ ಕಾಸ್ ಸ್ಕ್ವೇರ್ ಥೀಟಾ ಕಾಸ್ ಸ್ಕ್ವೇರ್ ಥೀಟಾ ಬರೋದೇನಪ್ಪಾ ಅಂದ್ರೆ ಒಂದಾಗಿರ್ತೈತಿ. ಇದು ನಮ್ಮ ಬಲಬದಿ ಆಗಿದೆ. ಓಕೆ, ಸಾಧಿಸಲಾಗಿದೆ. ಸರಿನಾ? ಇದನ್ನ ಪೌಸ್ ಮಾಡ್ಕೊಂಡು ಕಾಪಿ ಮಾಡ್ಕೊಡ್ರಿ. ನೆಕ್ಸ್ಟ್ 87ನೇ ಪ್ರಶ್ನೆ ಏನ್ ಕೇಳಿದಾರೆ ನೋಡ್ರಿ, ದಟ್ ಸಿಕೆಂಟ್ ಎ ಪ್ಲಸ್ ಟ್ಯಾನ್ ಎ ಮೈನಸ್ 1 ಬಾಗ್ಲೆ ಟ್ಯಾನ್ ಎ ಮೈನಸ್ ಸಿಕೆಂಟ್ ಎ ಪ್ಲಸ್ 1 ಇಸ್ ಈಕ್ವಲ್ ಟು 1 ಪ್ಲಸ್ ಸೈನ್ ಎ ಬಾಗ್ಲೆ ಕಾಸ್ ಎ ಎಂದು ಸಾಧಿಸಿ ಅಂತ ಕೇಳಿದ್ರಿ. ಇದು ನಮಗ ಜೂನ್ 2024 ಕೇಳಿರುವಂತಹ ಪ್ರಶ್ನೆ. ಬಹಳ ಒಂದು ಡಿಫರೆಂಟ್ ಆಗಿರುವಂತಹ ಪ್ರಶ್ನೆ ಐತ್ರಿ. ದಟ್ ಇದನ್ನ ಸಾಲ್ವ್ ಮಾಡೋಣ ಅಂತ. ಓಕೆ, ಸೊ ನಾವು ಎಲ್ಲಿಂದ ಸ್ಟಾರ್ಟ್ ಮಾಡ್ತೀವಿ, ಎಡಬದಿಯಿಂದ ಸ್ಟಾರ್ಟ್ ಮಾಡ್ತೀವಿ. ಸೊ ಇದು ಸ್ವಲ್ಪ ನೆನ್ಪಿಟ್ಕೊಡ್ರಿ. ನಾ ಪ್ರತಿ ಲೆಕ್ಕಕ್ಕೆ ನಿಮ್ಗೆ ಏನ್ ಹೇಳ್ತಿದ್ದೆ ಅಂತಂದ್ರ ಎಲ್ಲವನ್ನ ಸೈನ್ ಮತ್ತೆ ಕಾಸ್ ಒಳಗೆ ತೊಂಬರ್ರಿ ಅಂತ ಹೇಳ್ತಿದ್ದೆ. ಆದ್ರೆ ಈ ಒಂದು ಲೆಕ್ಕ ಚೆನ್ನಾಗಿ ನೆನ್ಪಿಟ್ಕೊಡ್ರಿ, ಇದ್ರೊಳಗೆ ಸೈನ್ ಮತ್ತೆ ಕಾಸ್ ಒಳಗೆ ನಾವು ತೊಗೊಂಬರಲ್ಲ, ಅದು ಹೆಂಗೈತಿ ಹಂಗ ಮಾಡ್ಕೊತ ಹೋಗ್ತೀವಿ. ಓಕೆ ರೈಟ್. ಸೊ ಈಗ ನಮ್ಗೆ ಇಲ್ಲಿ ಏನೈತಂದ್ರೆ ಇಲ್ಲಿ ಟ್ಯಾನ್ ಎ ಮೈನಸ್ ಸಿಕೆಂಟ್ ಎ ಐತಿ ಅಂದ್ರೆ ಛೇದದೊಳಗ ನಾವು ಇದನ್ನ ಏನ್ ಮಾಡೋಣ ಅಂತಂದ್ರ ಅಂಶ ಮತ್ತು ಛೇದಕ್ಕೆ ಏನ್ ಮಾಡೋಣ ಅಂತಂದ್ರೆ, ಈಗ ನಾವು ರೂಟ್ ಇತ್ತಂತಂದ್ರೆ ನಾವು ಮಾಡ್ತಿದ್ವಲ್ರಿ, ಅದರದ ಒಂದು ಅಕರ್ಣಿಕಾರಕವನ್ನ ತಗೋತಿದ್ವಲ್ಲ, ಇದ್ರೊಳಗೂ ಅದೇ ರೀತಿ ತಗೊಳ್ಳಂತ. ಇಲ್ಲಿ ಮೈನಸ್ ಇದ್ರೆ ಇಲ್ಲಿ ಏನ್ ಮಾಡೋಣ ಅಂತಂದ್ರೆ ಪ್ಲಸ್ ತಗೊಂಡು ಗುಣಾಕಾರ ಮಾಡೋಣಂತ್ರಿ. ಓಕೆ ಸರಿ, ಇಲ್ಲಿ ಯಾಕೆ ನಾವು ಪ್ಲಸ್ ತಗೊಳಕತ್ತೀವಿ, ಇಲ್ಲಿ ಟ್ಯಾನ್ ಎ ಮೈನಸ್ ಸಿಕೆಂಟ್ ಎ ಐತಿ ಅಂದ್ರೆ ಇಲ್ಲಿ ಏನ್ ತಗೊಳ್ಳೋಣ, ಟ್ಯಾನ್ ಎ ಪ್ಲಸ್ ಸಿಕೆಂಟ್ ಎ ತಗೊಂಡು ನಾವಿಲ್ಲಿ ಲೆಕ್ಕವನ್ನ ಮುಂದುವರೆಸಾಕತ್ತೀವಿ. ಓಕೆ ರೈಟ್. ಸರಿ, ಹಾಗಾದ್ರೆ ಇದನ್ನ ನಾವು ಗುಣಿಸಂಗಿಲ್ಲ, ನಾ ಇದನ್ನ ಇದೇ ರೀತಿ ಇಡ್ತೇನ್ರಿ. ಹೆಂಗ್ ಬರೆಯೋಣಂತ್ರಿ ಇದನ್ನ, ಸಿಕೆಂಟ್ ಎ ಪ್ಲಸ್ ಟ್ಯಾನ್ ಎ ಮೈನಸ್ 1 ಗುಂಡ್ಲೆ ಟ್ಯಾನ್ ಎ ಪ್ಲಸ್ ಸಿಕೆಂಟ್ ಎ. ಅಂಶವನ್ನ ಅದೇ ರೀತಿ ಬರ್ತೀನಿ. ಛೇದೊಳಗೆ ನಾವು ಏನಪ್ಪಾ ಅಂದ್ರೆ ಸ್ವಲ್ಪ ಬದಲಾವಣೆ ಮಾಡೋಣ. ಏನ್ ಬದಲಾವಣೆ ಮಾಡೋಣ್ರಿ, ಇದನ್ನ ಇದಕ್ಕೆ ಗುಣಿಸೋಣಂತ್ರಿ. ಒಂದೇಕ ಇದಕ್ಕೆ ಗುಣಿಸೋಣ, ಆನಂತರ ಒಂದಕ್ಕೆ ಗುಣಿಸೋಣ. ಓಕೆ, ಇದು ಯಾವ ರೀತಿ ತೋಳಾಕತ್ತೇನೆ ಅಂದ್ರೆ ನಾನು ಇದನ್ನ ಎ ಮೈನಸ್ ಬಿ ಗುಂಡ್ಲೆ ಸಿ ಅಂದ್ರೆ ಒಂದೇಕ ಸಿ ಇಂದ ಎ ಗುಣಿಸ್ತೀನಿ, ಆನಂತರ ಸಿ ಇಂದ
ಬಿ ಗುಣಿಸ್ತೀನಿ ಈ ರೀತಿ ತೊಳಗದತಿ. ಓಕೆ, tan a ಇಂಟು ಇದು tan a ಮೈನಸ್ ಸೆಕೆಂಟ್ ಎ ಇಂಟು tan a ಪ್ಲಸ್ ಸೆಕೆಂಟ್ ಎ ಮೈನಸ್ ಬಿ ಇಂಟು ಎ ಪ್ಲಸ್ ಬಿ ಅಂದ್ರೆ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ರೂಪದಾಗ ಬರ್ತೈತಿ. ಅಂದ್ರೆ ಇದೇನಾಗತ್ರಿ tan ಸ್ಕ್ವೇರ್ ಎ ಮೈನಸ್ ಸೆಕೆಂಡ್ ಸ್ಕ್ವೇರ್ ಎ ಆಕೈತಿ. ನಂತರ ಪ್ಲಸ್ ಒಂದಕ್ಕೆ ಇದನ್ನ ನಾವು ಒಂದಕ್ಕೆ ಗುಣಿಸಿದ್ವಿ ಅಂತಂದ್ರೆ ಏನಾಗುತ್ತೆ, ಈಗ ಒಂದಕ್ಕೆ ಇದು ಸಿ ಇಂದ ಎ ಗುಣಿಸಿದ್ವಿ, ಇದರಿಂದ ಇದು ಗುಣಿಸಿದ್ವಿ, ಆತರ ಒಂದಕ್ಕೆ ಗುಣಿಸಿದ್ವಿ ಅಂದ್ರೆ ಇದೇನ್ ಬರ್ತ್ರಿ ನಮಗ ಇದೇ ಉತ್ತರ ಬರ್ತೈತಿ. ಏನ್ರಿ tan a ಪ್ಲಸ್ ಸೀಕಂಟ್ ಎ ನೇ ಬಂದಿರ್ತೈತಿ. ಓಕೆ ರೈಟ್, ಸರಿ. ಈಗ ದಟ್ ಅಂಶವನ್ನ ಇದೇ ರೀತಿ ಬರ್ಕೊಳ್ಳೋಣ ಅಂತ, ಅದ್ರೊಳಗೆ ಏನು ಬದಲಾವಣೆ ಬೇಡ. ಸೀಕಂಟ್ ಎ ಪ್ಲಸ್ tan a ಮೈನಸ್ 1 ಗುಂಡ್ಲೆ tan a ಪ್ಲಸ್ ಸೀಕಂಟ್ ಎ ಅಂಶವನ್ನ ನಾನು ಅದೇ ರೀತಿಯಾಗಿ ಬರ್ಕೊಳ್ತೀನಿ, ಛೇದವನ್ನ ನಾನು ಬದಲಾವಣೆ ಮಾಡ್ಕೋತೀನಿ. tan ಸ್ಕ್ವೇರ್ ಎ ಮೈನಸ್ ಸೀಕಂಟ್ ಸ್ಕ್ವೇರ್ ಅಂದ್ರೆ ಏನ್ರಿ tan ಸ್ಕ್ವೇರ್ ಎ ಮೈನಸ್ ಸೀಕಂಟ್ ಸ್ಕ್ವೇರ್ ಅಂದ್ರೆ ಏನು 1 ಇಲ್ಲ ರೀ, ಸೀಕಂಟ್ ಸ್ಕ್ವೇರ್ ಎ ಮೈನಸ್ tan ಸ್ಕ್ವೇರ್ ಎ ಅಂದ್ರೆ 1. ಇದು ಅದ್ರ ಉಲ್ಟಾ ಐತಿ, ನಮಗ ಎ ಮೈನಸ್ ಬಿ ಬೇಕಾಗಿತ್ತು, ಆದ್ರೆ ಇದು ಬಿ ಮೈನಸ್ ಎ ಐತಿ. ಅಂದ್ರೆ ಉತ್ತರನು ಸಹಿತ ಮೈನಸ್ ಒಳಗೆ ಬರ್ತೈತಿ. ಅಂದ್ರೆ ಸೀಕಂಟ್ ಸ್ಕ್ವೇರ್ ಎ ಮೈನಸ್ tan ಸ್ಕ್ವೇರ್ ಎ ಅಂದ್ರೆ 1 ಇತ್ತು, tan ಸ್ಕ್ವೇರ್ ಎ ಮೈನಸ್ ಸೀಕಂಟ್ ಸ್ಕ್ವೇರ್ ಅಂದ್ರೆ ಏನಾಗುತ್ತೆ ಮೈನಸ್ 1 ಆಗುತ್ತೆ. ಸರಿನಾ, ಮೈನಸ್ 1 ಪ್ಲಸ್ tan a ಪ್ಲಸ್ ಸೀಕಂಟ್ ಎ. ನಿಮ್ಮ ಒಂದು ಅರ್ಥ ಆಗ್ಲಿ ಅಂತಂದ್ರೆ ನಾನು ಇಲ್ಲಿ ಬರ್ತೀನಿ. ಏನಪ್ಪಾ ಅಂದ್ರೆ ಸೀಕಂಟ್ ಸ್ಕ್ವೇರ್ ಎ ಮೈನಸ್ tan ಸ್ಕ್ವೇರ್ ಎ ಅಂದ್ರೆ 1 ಆಗಿತ್ತು. ಅದೇ ಒಂದ್ ವೇಳೆ tan ಸ್ಕ್ವೇರ್ ಎ ಮೈನಸ್ ಸೀಕಂಟ್ ಸ್ಕ್ವೇರ್ ಎ ಇದು ಉಲ್ಟಾ ಆಯ್ತು ಅಂದ್ರೆ ಇದೇನಾಗತ್ರಿ ಮೈನಸ್ 1 ಆಗುತ್ತೆ. ನಿಮ್ ಕನ್ಫ್ಯೂಷನ್ ಆಗ್ತೈತೆ ಅಂದ್ರೆ ಏನ್ರಿ ಇದು ಎರಡಕ್ಕೂ ಏನಪ್ಪಾ ಅಂತಂದ್ರೆ ಇಲ್ಲಿ ಮೈನಸ್ ಇಂದ ಗುಣಿಸಿದ್ವಿ ಅಂದ್ರೆ ಪ್ಲಸ್ ಇದ್ ಮೈನಸ್ ಆಗ್ತಾ, ಮೈನಸ್ ಇದ್ದು ಪ್ಲಸ್ ಆಗುತ್ತಾ, ಬಲಗಡೆ ಇದ್ದು ಒಂದಿದ್ದು ಮೈನಸ್ 1 ಆಗುತ್ತೆ. ಓಕೆ ರೈಟ್, ಇಲ್ಲಿ ನೋಡಿದ್ರೆ ಸೀಕಂಟ್ ಎ ಪ್ಲಸ್ tan a ಮೈನಸ್ 1, ಇಲ್ಲಿ ಛೇದ ನೋಡಿದ್ರೆ ಏನಾದ್ರಿ ಸೀಕಂಟ್ ಎ ಪ್ಲಸ್ tan a ಮೈನಸ್ 1. ಸ್ವಲ್ಪ ಏನಪ್ಪಾ ಅಂದ್ರೆ ಅದು ಬದಲಾಗುತ್ತೆ, ಆದ್ರೆ ಇದು ಏನಪ್ಪಾ ಅಂದ್ರೆ ಎರಡು ಸೇಮ್ ನ ಐತ್ರಿ. ಓಕೆ ಸರಿ, ಹಾಗಾದ್ರೆ ನಾನು ಇದನ್ನ ಪೂರ್ತಿ ಕ್ಯಾನ್ಸಲ್ ಮಾಡ್ತೀನಿ. ನಮ್ಗೆ ಏನ್ ಉಳಿತೈತಿ ಅಂತಂದ್ರ tan a ಪ್ಲಸ್ ಸೀಕಂಟ್ ಎ ಉಳಿತೈತಿ. ಓಕೆ, tan a ಪ್ಲಸ್ ಸೀಕಂಟ್ ಎ ಉಳಿತೈತಿ. ನಮಗ ಅವ್ರ ಏನ್ ಸಾಧಿಸುವ ಅಂತಂದ್ರೆ ಒಂದು ಏನ್ ಸಾಧಿಸ್ರಿ ಇಲ್ಲಿ ಎಷ್ಟನೇ ಲೆಕ್ಕ ಇದು 87ನೇ ಲೆಕ್ಕ 1 ಪ್ಲಸ್ sin a ಬಾಗ್ಲೆ cos a ಅಂತಂದ್ರೆ ಸಾಧಿಸಂದ್ರ ಇವನ್ ಏನ್ ಮಾಡೋಣ ಅಂತಂದ್ರೆ sin ಮತ್ತೆ cos ಹೋಗ್ಕೊಂಡ್ಬಿಡಂತ್ರಿ. tan a ಅಂದ್ರೆ ಏನು sin a ಬಾಗ್ಲೆ ಕರೆಕ್ಟ್ ಅದ್ರಿ sin a ಬಾಗ್ಲೆ cos a ಪ್ಲಸ್ ಸೀಕಂಟ್ ಎ ಅಂದ್ರೆ ಏನ್ರಿ 1 ಬಾಗ್ಲೆ cos a. ದಟ್ ಎರಡು ಕಡೆ cos a ಐತಿ. ಸೊ ಹಾಗಾದ್ರೆ ಛೇದೊಳಗ cos a ಬರ್ಕೋತೀವಿ, ಅಂಶದೊಳಗೆ ಏನ್ ಬರ್ತೀವಿ ಅಂತಂದ್ರೆ ಇಲ್ಲಿ ಛೇದ ಎರಡು ಸಮ ಇದ್ದಕ್ಕ ಅಂಶವನ್ನ ಡೈರೆಕ್ಟ್ ಆಗಿ ಹಂಗ ಬರ್ಕೊಳ್ಳೋಣ ಅಂತ sin a ಪ್ಲಸ್ 1. ಸೊ ನಮಗೆ ಇಲ್ಲಿ ಏನಪ್ಪಾ ಅಂದ್ರೆ 1 ಪ್ಲಸ್ sin a ಅಂತಂದ್ರೆ ಸಾಧಿಸಿದ್ರು. ಇದು ನಮಗ ಅವ್ರೇನ್ ಸಾಧಿಸಿದ್ದು ಅದಕ್ಕೆ ಇದು ಏನಪ್ಪಾ ಅಂದ್ರೆ ಸಮ ಐತಿ, ಸೇಮ್ ಐತಿ. ಸೊ ಈಸ್ ಈಕ್ವಲ್ ಟು ಬಲಬದಿ. ಸೊ ನಾವು ಇದನ್ನ ಸಾಧಿಸಿದ್ದೇವೆ, ಸಾಧಿಸಲಾಗಿದೆ. ಸರಿನಾ, ರೈಟ್. ಸೊ ಈಗ ನಾವು ಇದನ್ನ ದಟ್ ಒಂದಿಷ್ಟು ಹುಡುಗರಿಗೆ ಏನಪ್ಪಾ ಅಂದ್ರೆ ಡೌಟ್ ಉಳಿತೈತಿ, ಸರ್ ಇದು ಸೈನ್ ಮತ್ತೆ ಕಾಸ್ ಒಳಗೆ ಯಾಕೆ ಕನ್ವರ್ಟ್ ಮಾಡ್ಲಿಲ್ಲ ಅಂದ್ರೆ ನಮ್ಗೆ ಇವೆರಡು ಬೇರೆ ಬೇರೆ ಬರ್ಬೇಕ್ರಿ. ಓಕೆ, ಅಂದ್ರೆ ಸೆಕೆಂಡ್ ಸ್ಕ್ವೇರ್ ಮೈನಸ್ tan ಸ್ಕ್ವೇರ್ ಬರ್ಬೇಕು. ನಮಗ ಇದು ಸೈನ್ ಮತ್ತೆ ಕಾಸ್ ಒಳಗೆ ಏನ್ ಬರ್ತ್ರಿ ಸೈನ್ ಸ್ಕ್ವೇರ್ ಎ ಪ್ಲಸ್ ಕಾಸ್ ಸ್ಕ್ವೇರ್ ಎ ಬರುತ್ತೆ. ಅಲ್ಲಿ ಪ್ಲಸ್ ಅದ, ಇಲ್ಲಿ ಮೈನಸ್ ಅದ. ಈ ಮೈನಸ್ ಚಿಹ್ನೆ ಯಾವಾಗ ಬರ್ತೈತಿ ಅಂತಂದ್ರೆ ದಟ್ ಇದು ಇಲ್ಲಿ ಮೈನಸ್ ಇಲ್ಲಿ ಪ್ಲಸ್ ಇದ್ದಾಗ ಅಷ್ಟೇ ಬರ್ತೈತಿ. ಅದು tan ಮತ್ತೆ ಸೆಕೆಂಡ್ ಇದ್ದಾಗ ಅಷ್ಟೇ ಆಗುತ್ತೆ, ಹೊರತಾಗಿ ಸೈನ್ ಮತ್ತೆ ಕಾಸ್ ಇದ್ದಾಗ ಆಗುದಿಲ್ಲ. ಅದ್ರ ಸಂಬಂಧ ನಾವು ಇದನ್ನ ಇದ್ರೊಳಗ ಮಾಡ್ತೀವಿ. ಓಕೆ ಸರ್, ಇದು ಡಿಫ್ರೆಂಟ್ ಆಗೈತಿ ಲೆಕ್ಕ. ಈ ತರದ ನಮಗ್ ಬೇರೆ ಲೆಕ್ಕ ಹೇಳ್ರಿ ಅನ್ನೋದಾಯ್ತು ಅಂತಂದ್ರೆ ನಮ್ಮ ಒಂದು ಟೆಕ್ಸ್ಟ್ ಬುಕ್ ಒಳಗ ಉದಾಹರಣೆ 9ನೇ ಉದಾಹರಣೆ ಮತ್ತು ಇನ್ನೊಂದೇನಪ್ಪಾ ಅಂತಂದ್ರ ನಮ್ಮ 8.3ನೇ ಅಭ್ಯಾಸ ಒಳಗ 4ನೇ ಮೇನ್ ಒಳಗ 5ನೇ ಪ್ರಶ್ನೆ ಮತ್ತು ಉದಾಹರಣೆ 9 ಇವೆರಡು ಏನಪ್ಪಾ ಅಂದ್ರೆ ಇದೇ ಆಧಾರದ ಮೇಲೆ ಇರುವಂತಹ ಪ್ರಶ್ನೆಗಳದಾವ್ರಿ. ಅವೆರಡು ಮತ್ತೆ ಇದೇನಪ್ಪಾ ಅಂದ್ರೆ 3 ಸೇಮ್ ಅದಾವೆ. ಓಕೆ, ನಮ್ಮ ಎಕ್ಸಾಮಿಗೆ ಬರುವಂತಹ ಡಿಫಿಕಲ್ಟ್ ಪ್ರಾಬ್ಲಮ್ ಇದಾಗಿದೆ. ಓಕೆ, ನಂತರ 88ನೆಯ ಲೆಕ್ಕ ಏನ್ ಕೊಟ್ರು ನೋಡ್ರಿ. ಸರಿ, ನಾವು ಇದನ್ನ ಎಡಬದಿ ಬರ್ಕೊಂಡು ಮುಂದೆ ಒರೆಯೋಣ ಅಂತ. ಸೊ ಎಡಬದಿ ಇಸ್ ಈಕ್ವಲ್ ಟು ಏನದ್ರಿ ಸೈನ್ ಥೀಟಾ ಬಾಗ್ಲೆ 1 ಮೈನಸ್ ಕಾಸ್ ಥೀಟಾ, ಸೈನ್ ಥೀಟಾ ಬಾಗ್ಲೆ 1 ಮೈನಸ್ ಕಾಸ್ ಥೀಟಾ ಪ್ಲಸ್ tan ಥೀಟಾ ಬಾಗ್ಲೆ 1 ಪ್ಲಸ್ ಕಾಸ್ ಥೀಟಾ, tan ಥೀಟಾ ಬಾಗ್ಲೆ 1 ಪ್ಲಸ್ ಕಾಸ್ ಥೀಟಾ. ಸರಿನಾ, ರೈಟ್. ಸೊ ಇದನ್ನ ಏನಂತ ಸಾಧಿಸಂದ್ರಿ ಕಾಟ್ ಥೀಟಾ ಪ್ಲಸ್ ಸೀಕಟ್ ಥೀಟಾ ಇಂಟು ಕೋಸೆಕ್ ಥೀಟಾ ಅಂತ ಹೇಳಿ ಸಾಧಿಸಂದಾರ. ನಾವು ಏನ್ ಮಾಡಂದ್ರಿ ಮೊದ್ಲೇ ಕೆಲಸ ಎಲ್ಲವನ್ನೂ ಸೈನ್ ಮತ್ತು ಕಾಸ್ ತರೋದ್ರೊಳಗೆ ಸೈನ್ ಕಾಸ್ ಇಲ್ಲಿ ಟ್ಯಾನ್ ಅದ್ರಿ, ಟ್ಯಾನ್ ಇದ್ದನ್ನ ಸೈನ್ ಕಾಸ್ ತರೋಣ ಅಂತ. ಸೊ ಹಂಗಂದ್ರೆ ಅದೇನಾಗತ್ರಿ ಸೈನ್ ಥೀಟಾ. ಇದನ್ನ ಹಾಗೆ ಬರ್ಕೋತೆ ನಾನು, ಇದ್ರೊಳಗೆ ಏನ್ ಬದಲಾವಣೆ ಇಲ್ಲ. ಟ್ಯಾನ್ ಥೀಟಾ ಅಂದ್ರೆ ಏನ್ರಿ ಸೈನ್ ಥೀಟಾ
ಭಾಗಲೆ ಕಾಸ್ ಥೀಟಾ ಗುಂಡ್ಲೆ 1 ಪ್ಲಸ್ ಕಾಸ್ ಥೀಟಾ. ಕರೆಕ್ಟಾ? ಲಸ ತೆಗಿರಿ. ಲಸ ತೆಗೆದ್ರೆ ಇಲ್ಲಿ ಒಂದೇ ಸಾಂದ್ ಯಾವ್ದೈತೆ ಅದನ್ನ ಮೊದ್ಲೇಕ್ ಬರ್ಕೋತೀನಿ. ಏನ್ ಬರ್ತೀರಿ ಇಲ್ಲಿ ಒಂದೇಕ ಕಾಸ್ ಥೀಟಾ ಬರ್ತೈತಿ. ಇಲ್ಲಿ ಏನ್ ಬರ್ತೀರಿ 1 ಮೈನಸ್ ಕಾಸ್ ಥೀಟಾ. ಇಲ್ಲಿ ಏನದ್ರಿ 1 ಪ್ಲಸ್ ಕಾಸ್ ಥೀಟಾ. ಮೂರು ಬೇರೆ ಬೇರೆ ಆಗಿದಾವು, ಅವನ್ ಮೂರೂ ಹಾಗೆ ಬರ್ಕೊಂಡಂತ. ಓಕೆ, ನಂತರ ಈಗ ನಮಗ ಇದು ಬರ್ಬೇಕು ಅಂತಂದ್ರೆ ಇದಕ್ಕಿನ್ನು ಏನ್ ಗುಣಿಸ್ಬೇಕ್ರಿ? ಇವು ಎರಡರಿಂದನೂ ಗುಣಿಸ್ಬೇಕು. ಅಂದ್ರೆ ಇಲ್ಲಿ ಎದರಿಂದ ಗುಣಿಸ್ಬೇಕಂದ್ರೆ ಕಾಸ್ ಥೀಟಾ ಇಂಟು 1 ಪ್ಲಸ್ ಕಾಸ್ ಥೀಟಾಲಿಂದ ನಾ ಇದನ್ನ ಗುಣಿಸ್ಬೇಕು. ಎದಕ್ಕ? ಸೈನ್ ಥೀಟಾಗ. ಇದು ಬರ್ಬೇಕು ಅಂತಂದ್ರೆ ಇದಕ್ಕೆ ಎದರಿಂದ ಗುಣಿಸ್ಬೇಕು? ಕಾಸ್ ಥೀಟಾ 1 ಪ್ಲಸ್ ಕಾಸ್ ಥೀಟಾ ಐತಿ. ಇಲ್ಲಿ ಎಕ್ಸ್ಟ್ರಾ ಉಳಿದಿರೋದು ಯಾವ್ದಪ್ಪ ಅಂತಂದ್ರೆ 1 ಮೈನಸ್ ಕಾಸ್ ಥೀಟಾ ಮಾತ್ರ. ಸರಿನಾ? ರೈಟ್. ಇದನ್ನ ಗುಣಿಸಿದ್ರೆ ಸೈನ್ ಥೀಟಾ ಇಂಟು ಕಾಸ್ ಥೀಟಾ, ಇದು ಹೊರಗಡೆ ಉಳಿತೈತಿ. ಸೈನ್ ಥೀಟಾ ಗುಂಡ್ಲೆ ಕಾಸ್ ಥೀಟಾ ಇಂಟು ಬ್ರೊಕೆಟ್ ಇಲ್ಲಿ ಏನು ಉಳಿ ಬರ್ತೈತ್ರಿ 1 ಪ್ಲಸ್ ಕಾಸ್ ಥೀಟಾ ಬರ್ತೈತಿ. ಪ್ಲಸ್ ಇವೆರಡನ್ನು ಗುಣಿಸಿದ್ವಿ ಅಂದ್ರೆ ಏನಾಗತ್ರಿ? ಸೈನ್ ಥೀಟಾ ಗುಂಡ್ಲೆ 1 ಮೈನಸ್ ಕಾಸ್ ಥೀಟಾ ಆಗ್ತತಿ. ಓಕೆನಾ? ರೈಟ್. ಸೊ ಇವೆರಡನ್ನು ಗುಣಿಸೋಣ. ಸೈನ್ ಥೀಟಾ ಕಾಸ್ ಥೀಟಾ ಇಂಟು 1 ಅಂದ್ರೆ ಏನ್ ಬರ್ತ್ರಿ? ಸೈನ್ ಥೀಟಾ ಕಾಸ್ ಥೀಟಾನೇ ಬರ್ತೈತಿ. ಪ್ಲಸ್ ಇದಕ್ಕೆ ಇದನ್ನ ಗುಣಿಸಿದ್ರೆ ಅಂದ್ರೆ ಏನ್ ಬರ್ತೈತ್ರಿ? ಸೈನ್ ಥೀಟಾ ಕಾಸ್ ಥೀಟಾ ಅಂದ್ರೆ ಕಾಸ್ ಸ್ಕ್ವೇರ್ ಥೀಟಾ ಬರ್ತೈತಿ. ಅಂದ್ರೆ ಸೈನ್ ಥೀಟಾ ಕಾಸ್ ಸ್ಕ್ವೇರ್ ಥೀಟಾ ಬರ್ತೈತಿ. ಪ್ಲಸ್ ಇಲ್ಲಿ ಏನ್ ಬರ್ತೈತ್ರಿ? ಸೈನ್ ಥೀಟಾ ಮೈನಸ್ ಸೈನ್ ಥೀಟಾ ಇಂಟು ಕಾಸ್ ಥೀಟಾ ಅಂದ್ರೆ ಮೈನಸ್ ಸೈನ್ ಥೀಟಾ ಕಾಸ್ ಥೀಟಾ ಬಾಗ್ಲೇ ಏನಾಗುತ್ತಂದ್ರೆ ಕಾಸ್ ಥೀಟಾನ ಬರಿತೀವಿ ಗುಂಡ್ಲೆ 1 ಮೈನಸ್ ಕಾಸ್ ಥೀಟಾ ಇಂಟು 1 ಪ್ಲಸ್ ಕಾಸ್ ಥೀಟಾ ಎ ಮೈನಸ್ ಬಿ ಗುಂಡ್ಲೆ ಎ ಪ್ಲಸ್ ಬಿ ಅಂದ್ರೆ ಎ ಸ್ಕ್ವೇರ್ 1 ಸ್ಕ್ವೇರ್ 1 ಮೈನಸ್ ಬಿ ಸ್ಕ್ವೇರ್ ಅಂತಂದ್ರೆ ಮೈನಸ್ ಕಾಸ್ ಸ್ಕ್ವೇರ್ ಥೀಟಾ. ಓಕೆನಾ? ಸರಿ, ಇಲ್ಲಿ ನೋಡೋದಾಯ್ತು ಅಂದ್ರೆ ಇಲ್ಲಿ ಪ್ಲಸ್ ಸೈನ್ ಥೀಟಾ ಕಾಸ್ ಥೀಟಾ ಐತ್ರಿ, ಇಲ್ಲಿ ಮೈನಸ್ ಸೈನ್ ಥೀಟಾ ಕಾಸ್ ಥೀಟಾ ಐತೆ. ಎರಡನ್ನೂ ಹಾಕ್ಬಿಡೋಣ. ರೈಟ್. ಸೊ ಇದು ಕ್ಯಾನ್ಸಲ್ ಆಗ್ತಾ ಇದೆ. ಓಕೆ, ನಮ್ಗೆ ಇಲ್ಲಿ ಏನು ಉಳಿತೈತಿ ಅಂದ್ರೆ ಸೈನ್ ಥೀಟಾ ಕಾಸ್ ಸ್ಕ್ವೇರ್ ಥೀಟಾ ಪ್ಲಸ್ ಸೈನ್ ಥೀಟಾ. ನಾನು ಮುಂದುವರಿಯಂಗಿಲ್ಲ, ನಾನು ಇಲ್ಲೇ ಒಂದು ಕೆಲಸ ಮಾಡ್ತೀನಿ. ಏನ್ ಮಾಡ್ತೀನಿ ಅಂದ್ರೆ ಇವೆರಡರೊಳಗೂ ಸೈನ್ ಥೀಟಾ ಕಾಮನ್ ತೆಗಿತೇನ್ರಿ. ಎರಡರೊಳಗೂ ಸೈನ್ ಥೀಟಾ ಕಾಮನ್ ತೆಗೆದ್ವಿ ಅಂದ್ರೆ ಇಲ್ಲಿ ಒಳಗಡೆ ಏನು ಉಳಿತೈತ್ರಿ? ಕಾಸ್ ಸ್ಕ್ವೇರ್ ಥೀಟಾ ಪ್ಲಸ್ 1 ಉಳಿತೈತಿ. ಕರೆಕ್ಟಾ? ಕಾಸ್ ಸ್ಕ್ವೇರ್ ಥೀಟಾ ಪ್ಲಸ್ 1 ಉಳಿತೈತಿ. ಬಾಗ್ಲೆ ಕಾಸ್ ಥೀಟಾ ಗುಂಡ್ಲೆ 1 ಮೈನಸ್ ಕಾಸ್ ಸ್ಕ್ವೇರ್ ಥೀಟಾ ಅಂದ್ರೆ ಏನ್ರಿ? ಸೈನ್ ಸ್ಕ್ವೇರ್ ಥೀಟಾ ಬರ್ತೈತಿ. ಕರೆಕ್ಟಾ? ಸರಿ, 1 ಸೈನ್ ಥೀಟಾಗ 1 ಸೈನ್ ಥೀಟಾ ಹೋಗುತ್ತೆ. ಅಂದ್ರೆ ನಮ್ಗೆ ಇಲ್ಲಿ ಏನು ಉಳಿತೈತಿ ಅಂತಂದ್ರೆ ಕಾಸ್ ಸ್ಕ್ವೇರ್ ಥೀಟಾ ಪ್ಲಸ್ 1 ಬಾಗ್ಲೆ ಕಾಸ್ ಥೀಟಾ ಇಂಟು ಸೈನ್ ಥೀಟಾ ಉಳಿತೈತಿ. ಕರೆಕ್ಟಾ? ಇಂಟು ಸೈನ್ ಥೀಟಾ ಕಾಸ್ ಥೀಟಾ ಸೈನ್ ಥೀಟಾ ಉಳಿತೈತಿ. ಸರಿ, ಅವ್ರು ಏನ್ ಕೇಳಿದ್ರೆ ಒಂದ್ಸರಿ ಇನ್ನೊಂದ್ಸರಿ ನೋಡ್ಬಿಡ್ತೀನಿ. ಏನದ್ರಿ? ಕಾಟ್ ಥೀಟಾ ಪ್ಲಸ್ ಸಿಕಂಟ್ ಥೀಟಾ ಇಂಟು ಕೋಸೆಕಂಟ್ ಥೀಟಾ. ಇವನ್ನೆಲ್ಲ ನಾವೇನಪ್ಪ ಅಂದ್ರೆ ಕಾಟ್ ಸಿಕಂಟ್ ಕೋಸೆಕ್ ಥೀಟಾಗ ನಾವು ಕನ್ವರ್ಟ್ ಮಾಡ್ಬೇಕು. ಅದಕ್ಕೂ ಮುಂಚೆ ನಾನು ಏನ್ ಮಾಡ್ತೀನಿ ಅಂತಂದ್ರೆ ಇದನ್ನ ಓಡ್ಕೋತೀನಿ. ಹೆಂಗಂದ್ರೆ ಎ ಪ್ಲಸ್ ಬಿ ಬಾಗ್ಲೆ ಸಿ. ಓಕೆ, ಈ ರೀತಿ ಐತ್ರಿ. ಇವೆರಡಕ್ಕೂ ಏನಪ್ಪಾ ಅಂದ್ರೆ ಇದು ಭಾಗಾಕಾರ ಐತಿ. ಹಂಗಂದ್ರೆ ನಾವೇನ್ ಬರಿಬೋದ್ರಿ? ಇದನ್ನ ಸಿ ನ ಎರಡಕ್ಕೂ ಸಪರೇಟ್ ಆಗಿ ಭಾಗಿಸಬಹುದು. ಇದು ಗಣಿತದ ಒಂದು ನಿಯಮ. ಓಕೆ, ಸರಿ. ಹಾಗಾದ್ರೆ ಇದನ್ನ ನಾವು ಬೇರೆ ಬೇರೆ ಮಾಡ್ಕೊಂಡ್ವಿ ಅಂದ್ರೆ ಇದೇನಾಗತ್ರಿ? ಕೋಸಿಕಂಟ್ ಸ್ಕ್ವೇರ್ ಥೀಟಾ ಬಾಗ್ಲೆ ಕಾಸ್ ಥೀಟಾ ಇಂಟು ಸೈನ್ ಥೀಟಾ ಪ್ಲಸ್ 1 ಬಾಗ್ಲೆ ಕಾಸ್ ಥೀಟಾ ಇಂಟು ಸೈನ್ ಥೀಟಾ. ಸರಿನಾ? ರೈಟ್. ಇದನ್ನ ನಾ ಎರಡಕ್ಕೂ ಅಂಶದೊಳಗೆ ಇರುವಂತ ಎರಡಕ್ಕೂ ಏನಪ್ಪಾ ಅಂದ್ರೆ ಸಪರೇಟ್ ಆಗಿ ಭಾಗಿಸ್ಕೊತೇನೆ. ಸರಿ, ಹಾಗಾದ್ರೆ ಈ ನಮ್ಮ ಎಡಬದಿ ಏನಾಗ್ತಾ ಇದೆ ನೋಡ್ರಿ. ಇಲ್ಲಿ 1 ಕಾಸ್ ಥೀಟಾಗ 1 ಕಾಸ್ ಥೀಟಾ ಹೋಗತೈತಿ. ಇಲ್ಲಿ ಏನ್ ಉಳಿಯಾಗತೈತಿ ಅಂದ್ರೆ ಕಾಸ್ ಥೀಟಾ ಬಾಗ್ಲೆ ಸೈನ್ ಥೀಟಾ ಉಳಿಯಾಗತದ್ರಿ. ಕಾಸ್ ಥೀಟಾ ಬಾಗ್ಲೆ ಸೈನ್ ಥೀಟಾ ಅಂತಂದ್ರೆ ಇದು ಕಾಟ್ ಥೀಟಾ ಮುಂದ ಪ್ಲಸ್ 1 ಬಾಗ್ಲೆ ಕಾಸ್ ಥೀಟಾ ಇಂಟು ಸೈನ್ ಥೀಟಾ. 1 ಬಾಗ್ಲೆ ಕಾಸ್ ಥೀಟಾ ಅಂತಂದ್ರೆ ಸಿಕಂಟ್ ಥೀಟಾ ಬರ್ತೈತಿ. ಗುಂಡ್ಲೆ 1 ಬಾಗ್ಲೆ ಸೈನ್ ಥೀಟಾ ಅಂದ್ರೆ ಏನ್ ಬರ್ತೈತ್ರಿ? ಕೋಸಿಕಂಟ್ ಥೀಟಾ ಬರ್ತೈತಿ. ಸೊ ಅವ್ರು ಕೇಳಿದ್ದು ಏನಾಗಿತ್ತಂದ್ರೆ ಕಾಟ್ ಥೀಟಾ ಪ್ಲಸ್ ಸಿಕಂಟ್ ಥೀಟಾ ಇಂಟು ಕಾಸ್ ಥೀಟಾ. ಅವ್ರು ಕೇಳಿದ್ದೆ ನಮ್ಗೆ ಇಲ್ಲಿ ಬಂದೈತಿ. ಸೊ ಇದು ನಮ್ಮ ಬಲಬದಿ ಆಗಿದೆ. ನಾವು ಇದನ್ನ ಸಾಧಿಸಿದ್ದೇವೆ. ಓಕೆ, ಸಾಧಿಸಲಾಗಿದೆ. ಸರಿನಾ? ಇದನ್ನ ಪೌಸ್ ಮಾಡಿಕೊಂಡು ಕಾಪಿ ಮಾಡ್ಕೊಡ್ರಿ. ನಂತರ 89ನೇ ಲೆಕ್ಕ ಏನದು ನೋಡ್ರಿ. tan a ಮೈನಸ್ sin a ಬಾಗ್ಲೆ tan a ಪ್ಲಸ್ sin a ಈಕ್ವಲ್ ಟು ಸಿಕಂಟ್ a ಮೈನಸ್ 1
ಬಾಗ್ಲೆ ಸಿಕಟ್ ಎ ಪ್ಲಸ್ 1 ಎಂದು ಸಾಧಿಸಿ ಅಂತ ಕೇಳಕತ್ತಾರ. ನಾವು ಮಾಡುವಂತ ಮೊದಲ ಕೆಲಸ ಏನ್ರಿ, ದಟ್ ಸೈನ್ ಮತ್ತೆ ಕಾಸಿಗೆ ತೊಗೊಂಬರ್ತೀವಿ. ಓಕೆ, ಆ 87 ಲೆಕ್ಕ ಇತ್ತಲ್ರಿ, ಅದು ಬಿಟ್ಟು ಎಲ್ಲಾ ಲೆಕ್ಕಕ್ಕೂ ನಾವು ಸೈನ್ ಕಾಸ್ ತೊಗೊಂಬಂದ ಮುಂದುವರಿತೀವಿ. ಓಕೆ ರೈಟ್. ಸೊ ಟ್ಯಾನ್ ಎ ಅಂದ್ರೆ ಏನದ್ರಿ, ಟ್ಯಾನ್ ಎ ಅಂದ್ರೆ ಸೈನ್ ಎ ಬಾಗ್ಲೆ ಕಾಸ್ ಎ ಮೈನಸ್ ಸೈನ್ ಎ ಬಾಗ್ಲೆ ಟ್ಯಾನ್ ಎ ಅಂದ್ರೆ ನಾವ್ ಇದನ್ನ ಏನ್ ಬರ್ಕೋತೀವಿ ಅಂತಂದ್ರ ಸೈನ್ ಎ ಬಾಗ್ಲೆ ಕಾಸ್ ಎ ಪ್ಲಸ್ ಸೈನ್ ಎ ಪ್ಲಸ್ ಸೈನ್ ಎ. ಏನಂತಂದ್ರೆ ಸಾಸಂದರ್ರಿ ಅವರು, ದಟ್ ಅದು ನಮ್ ಸ್ವಲ್ಪ ತಲೆಯಾಗಿ ನೀಟಾಗಿರ್ಲಿ. ಏನಂತಂದ್ರೆ ಸಾಸಂದರ್ರಿ ಸಿಕಂಡ್ ಎ ಮೈನಸ್ 1 ಬಾಗ್ಲೆ ಸಿಕಂಡ್ ಎ ಪ್ಲಸ್ 1 ಅಂತಂದ್ರೆ ಸಾಸಂದರ್ರಿ. ಓಕೆ, ನಾನೇನ್ ಮಾಡ್ತೀನಿ ಅಂದ್ರೆ ಇಲ್ಲಿ ಒಂದು ಬಾಗ್ಲೆ ಕಾಸ್ ಎ ಅಂದ್ರೆ ಸಿಕಂಡ್ ಎ ಐತಿ, ಸಿಕಂಡ್ ಎ ಬರುತ್ತೆ. ಓಕೆ, ಸೊ ಅದ್ರ ಸಂಬಂಧ ನಾನು ಏನ್ ಮಾಡ್ತೀನಿ ಅಂತಂದ್ರೆ ಈ ಸೈನ್ ಎ ನ ಸ್ವಲ್ಪ ಹೊರಗಡೆ ತಗೋತೀನಿ. ಸೈನ್ ಎ ಹೊರಗಡೆ ತಗೊಂಡು ಅಂದ್ರೆ ಇದೇನು ಉಳಿತೈತ್ರಿ, ಒಂದು ಬಾಗ್ಲೆ ಕಾಸ್ ಎ ಮೈನಸ್ 1 ಬಾಗ್ಲೆ ಇಲ್ಲಿ ಸೈನ್ ಎ ಕಾಮನ್ ತೆಗೆದ್ವಿ ಅಂತಂದ್ರೆ ಇಲ್ಲಿ ಏನು ಉಳಿತೈತಿ ಅಂದ್ರೆ ಒಂದು ಬಾಗ್ಲೆ ಕಾಸ್ ಎ ಪ್ಲಸ್ 1. ಓಕೆ, ಸೈನ್ ಎಗೆ ಸೈನ್ ಎ ಹೋಗ್ಲಿ, ಒಂದು ಬಾಗ್ಲೆ ಕಾಸ್ ಎ ಅಂದ್ರೆ ಏನ್ ಬರ್ತರಿ, ಸೀಕಂಟ್ ಎ ಬರ್ತತಿ ಮೈನಸ್ 1 ಬಾಗ್ಲೆ ಒಂದು ಬಾಗ್ಲೆ ಕಾಸ್ ಎ ಅಂದ್ರೆ ಏನದ್ರಿ, ಸೀಕಂಟ್ ಎ ಬರ್ತತಿ ಪ್ಲಸ್ 1. ಓಕೆ, ಇದು ನಮ್ಮ ಬಲ ಬದಿ ಆಗಿದೆ, ಇದು ನಮ್ಮ RHS. ಓಕೆ, ಸೊ ಅವ್ರೇನ್ ಸಾಧಿಸಿದ್ರು ನಾವು ಅದನ್ನ ಇಲ್ಲಿ ಸಾಧಿಸಿದ್ದೇವೆ. ಓಕೆ, ಸಾಧಿಸಲಾಗಿದೆ. ಸರಿನಾ? ರೈಟ್. ನಂತರ 90ನೆಯ ಲೆಕ್ಕ ಏನ್ ಕೊಟ್ರು ನೋಡ್ರಿ, ಇದನ್ನ ಸಾಧಿಸಂತಂದ್ರೆ ಕೊಟ್ಟಾರ. ಮೊದಲಿಗೆ ಎಡಬದಿ ಬರ್ಕೊಂಡು ನಾನು ಇದನ್ನ ಲೆಕ್ಕವನ್ನ ಸ್ಟಾರ್ಟ್ ಮಾಡ್ತೀನಿ. ಎಡಬದಿ LHS ಇಸ್ ಈಕ್ವಲ್ ಟು ಏನದ್ರಿ, ಸೈನ್ ಎ ಪ್ಲಸ್ ಕೊಸಿಕಂಟ್ ಎ ಹೋಲ್ ಸ್ಕ್ವೇರ್ ಪ್ಲಸ್ ಏನಂದ್ರಿ ಕಾಸ್ ಎ ಪ್ಲಸ್ ಸಿಕಂಟ್ ಎ ಹೋಲ್ ಸ್ಕ್ವೇರ್, ಕಾಸ್ ಎ ಪ್ಲಸ್ ಸಿಕಂಟ್ ಎ ಹೋಲ್ ಸ್ಕ್ವೇರ್. ಓಕೆನಾ? ಸೊ ಇದು ಈಕ್ವಲ್ ಟು ಏನಂತಂದ್ರೆ ಸಾಧಿಸಂದ್ರಿ 7 ಪ್ಲಸ್ ಟ್ಯಾನ್ ಸ್ಕ್ವೇರ್ ಎ ಪ್ಲಸ್ ಕ್ವಾಟ್ ಸ್ಕ್ವೇರ್ ಎ ಅಂತಂದ್ರೆ ಸಾಧಿಸಂದ್ರ ನಾವ್ ಇದನ್ನ ಎಲ್ಲಾನು ಏನಪ್ಪಾ ಅಂದ್ರೆ ಟ್ಯಾನ್ ಮತ್ತೆ ಕ್ವಾಟಿಗೆ ತರೋಕ ನಾವು ಪ್ರಯತ್ನ ಮಾಡಬೇಕು. ಓಕೆ, ಮೊದಲ ಕೆಲಸ ಏನ್ ಮಾಡಂದ್ರಿ, ಇದನ್ನ ಬಿಡಿಸಿ ಬರ್ಕೊಂಡ್ಬಿಡ್ನಂತ್ರಿ. ಸರಿ, ಇದೇನದ್ರಿ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ರೂಪದಾಗ ಐತಿ. ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಅಂದ್ರೆ ಏನ್ರಿ, ಎ ಸ್ಕ್ವೇರ್ ಪ್ಲಸ್ ಕೋಸಿಕಂಟ್ ಸ್ಕ್ವೇರ್ ಸಾರಿ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಅಂದ್ರೆ ಏನಾಗತ್ರಿ, ಕೋಸಿಕಂಟ್ ಸ್ಕ್ವೇರ್ ಎ ಪ್ಲಸ್ 2ab. 2ab ಅಂದ್ರೆ 2 sin a ಇಂಟು ಕೋಸಿಕಂಟ್ ಎ, 2 sin a ಇಂಟು ಕೋಸಿಕಂಟ್ ಎ ಪ್ಲಸ್ ಇದು ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ರೂಪದಾಗ ಐತಿ. ಅಂದ್ರೆ ಇದೇನಾಗತ್ರಿ, ಎ ಸ್ಕ್ವೇರ್ ಅಂದ್ರೆ ಕಾಸ್ ಸ್ಕ್ವೇರ್. ಬ್ರೊಕೆಟ್ ಬೇಕಾ? ಬ್ರೊಕೆಟ್ ಅವಶ್ಯಕತೆ ಇಲ್ಲ, ಹಿಂದ್ ಪ್ಲಸ್ ಐತಿ ಅಂತಂದ್ರೆ ಬ್ರೊಕೆಟ್ ಹಾಕುವಂತ ಅವಶ್ಯಕತೆ ಇಲ್ರಿ. ಓಕೆ, ಕಾಸ್ ಸ್ಕ್ವೇರ್ ಎ ಪ್ಲಸ್ ಸಿಕಂಟ್ ಸ್ಕ್ವೇರ್ ಎ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ 2ab. 2ab ಅಂದ್ರೆ ಏನ್ರಿ, 2 ಎ ಅಂದ್ರೆ ಕಾಸ್ ಎ, ಬಿ ಅಂದ್ರೆ ಸಿಕಂಟ್ ಎ. ಓಕೆನಾ? ರೈಟ್. ಇಲ್ಲಿ ಸೈನ್ ಸ್ಕ್ವೇರ್ ಐತಿ, ಇಲ್ಲಿ ಕಾಸ್ ಸ್ಕ್ವೇರ್ ಐತ್ರಿ. ಸೈನ್ ಸ್ಕ್ವೇರ್ ಎ ಪ್ಲಸ್ ಕಾಸ್ ಸ್ಕ್ವೇರ್ ಎ ಅಂದ್ರೆ ಏನಾಗತ್ರಿ, ಸೈನ್ ಸ್ಕ್ವೇರ್ ಎ ಪ್ಲಸ್ ಕಾಸ್ ಸ್ಕ್ವೇರ್ ಎ ಅಂದ್ರೆ 1 ಆಗುತ್ತೆ. ನಾನು ಬರೆದ್ ಬಿಡೋಣ್ರಿ, ಚಿಂತನೆ ಬೇಡ. ಸೈನ್ ಸ್ಕ್ವೇರ್ ಎ ಪ್ಲಸ್ ಕಾಸ್ ಸ್ಕ್ವೇರ್ ಎ ಅಂದ್ರೆ ಏನ್ರಿ, 1 ಪ್ಲಸ್ ಕೋಸಿಕಂಟ್ ಸ್ಕ್ವೇರ್ ಎ. ಇದನ್ನ ಕಾಸ್ ಸ್ಕ್ವೇರ್ ಎ ಕನ್ವರ್ಟ್ ಮಾಡಕ್ ಬರ್ತದ್ರಿ. ಏನ್ರಿ, ಕೊಸಿಕಂಟ್ ಸ್ಕ್ವೇರ್ ಎ ಅಂದ್ರೆ 1 ಪ್ಲಸ್ ಕಾಟ್ ಸ್ಕ್ವೇರ್ ಎ ಆಗಿರುತ್ತೆ. ಓಕೆನಾ? ರೈಟ್. ಸೈನ್ ಎ ಮತ್ತು ಕೊಸಿಕಂಟ್ ಎ ಇದಕ್ಕೆ ಏನಾದ್ರು ಸಂಬಂಧ ಐತೆ, ಎರಡಕ್ಕೂ ಐತ್ರಿ. ಒಂದು ಇನ್ನೊಂದ್ರ ವಿಲೋಮ ಐತಿ. ಹಾಗಾದ್ರೆ ನಾವು ಇದನ್ನ ಏನ್ ಬರೆಯೋಣ ಅಂತಂದ್ರೆ 2 sin a ಗುಣ್ಲೆ ಕೊಸಿಕಂಟ್ ಎ ಅಂದ್ರೆ ಒಂದು ಬಾಗ್ಲೆ ಸೈನ್ ಎ ಅಂತ ಬರ್ಕೊಂಡ್ಬಿಡೋಣ. ಓಕೆ, ಸರಿ. ನಂತರ ಇದು ಆಲ್ರೆಡಿ ಯೂಸ್ ಆಗ್ಬಿಟ್ಟತಿ. ಸೆಕೆಂಡ್ ಸ್ಕ್ವೇರ್ ಅಂದ್ರೆ ಇದನ್ನ ನಾವು ಟ್ಯಾನಿಗೆ ಕನ್ವರ್ಟ್ ಮಾಡಕ್ ಬರುತ್ತೆ. ಅಂದ್ರೆ ಇದನ್ನ 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಎ ಅಂತ ಬರೆಯೋಣ. ಪ್ಲಸ್ ಇದನ್ನ ಏನ್ ಬರೆಯನ್ರಿ, 2 ಕಾಸ್ ಎ ಗುಣ್ಲೆ ಸಿಕಂಟ್ ಎ ಅಂದ್ರೆ ಏನ್ ಬರೆಯನ್ರಿ, ಒಂದು ಬಾಗ್ಲೆ ಕಾಸ್ ಎ. ಯಾಕಂದ್ರೆ ಕಾಸ್ ಎ ಮತ್ತು ಸಿಕಂಟ್ ಎ ಒಂದ್ರದ್ದು ಇನ್ನೊಂದದ್ದು ವಿಲೋಮ ಆಗೈತಿ. ಓಕೆ, ಸರಿ. ಸೈನ್ ಎಗೆ ಸೈನ್ ಎ ಕ್ಯಾನ್ಸಲ್ ಆಯ್ತು, ಕಾಸ್ ಎಗೆ ಕಾಸ್ ಎ ಕ್ಯಾನ್ಸಲ್ ಆಯ್ತು. 1 ಪ್ಲಸ್ 1 2, ಇಲ್ಲಿ ಕ್ಯಾನ್ಸಲ್ ಆಗಿ ಇಲ್ಲಿ 2 ಉಳಿದತ್ರಿ. 1 1 2, 2 2 4, 4 1 5, 5 2 7. ಓಕೆ, ನೋಡ್ರಿ 1 1 2, ಇಲ್ಲಿ ಇದು ಕ್ಯಾನ್ಸಲ್ ಆಗಿ 2 ಅಷ್ಟೇ ಉಳಿದೈತಿ. 1 1 2, 2 2 4, 4 1 5, ಇದು ಕ್ಯಾನ್ಸಲ್ ಆಗಿ 2 ಅಷ್ಟೇ ಉಳಿದೈತಿ. 5 2 7. ಮುಂದೆ ಏನು ಉಳಿಯಾಕತೈತಿ ಅಂದ್ರೆ ಕಾಟ್ ಸ್ಕ್ವೇರ್ ಎ ಪ್ಲಸ್ ಟ್ಯಾನ್ ಸ್ಕ್ವೇರ್ ಎ ಉಳಿಯಾಕತೈತಿ. ಓಕೆ, 7 ಪ್ಲಸ್ ಟ್ಯಾನ್ ಸ್ಕ್ವೇರ್ ಎ ಪ್ಲಸ್ ಕಾಟ್ ಸ್ಕ್ವೇರ್ ಎ ಉಳಿದೈತಿ. ಓಕೆ, ಇದು ಅವ್ರು ಕೇಳಿರುವಂತಹ ಬಲಬದಿ ಆಗಿದೆ. ಓಕೆ, ಅವ್ರೇನು ಸಾಧಿಸಂದಾರ ಅದನ್ನ ನಾವಿಲ್ಲಿ ಸಾಧಿಸಿದ್ದೇವೆ. ಸರಿನಾ?
ಇದು ನಮ್ಮ 90ನೆಯ ಲೆಕ್ಕ ಆಗಿತ್ತು. ನಂತರ 91ನೆಯ ಲೆಕ್ಕ ಈಸ್ ಈಕ್ವಲ್ ಟು 1 ಎಂದು ಸಾಧಿಸಿ ಅಂತ ಕೇಳಕತ್ತಾರ್ರಿ. ನಾವು ಮಾಡುವಂತಹ ಕೆಲಸ ಏನ್ರಿ, ಎಡಬದಿ ಬರ್ಕೊಳ್ಳೋಣ, ಮುಂದೆ ಒರೆಯೋಣ. ಎಡಬದಿ ಏನದ ನೋಡ್ರಿ, ಸಿಕಂಡ್ ಥೀಟಾ ಇಂಟು 1 ಮೈನಸ್ ಸೈನ್ ಥೀಟಾ, ಸಿಕಂಡ್ ಥೀಟಾ ಇಂಟು 1 ಮೈನಸ್ ಸೈನ್ ಥೀಟಾ ಗುಣ್ಲೆ ಸಿಕಂಡ್ ಥೀಟಾ ಪ್ಲಸ್ ಟ್ಯಾನ್ ಥೀಟಾ, ಸಿಕಂಡ್ ಥೀಟಾ ಪ್ಲಸ್ ಟ್ಯಾನ್ ಥೀಟಾ ಇಸ್ ಈಕ್ವಲ್ ಟು 1 ಎಂದು ಸಾಧಿಸಿ. ಮಾಡುವಂತಹ ಮೊದಲ ಕೆಲಸ ಎಲ್ಲ ಒಂದು ಸೈನ್ ಮತ್ತೆ ಕಾಸ್ ಒಳಗೆ ತಗೊಂಬರೋದು. ಸಿಕಂಡ್ ಥೀಟಾ ಅಂದ್ರೆ 1 ಬಾಗ್ಲೆ ಕಾಸ್ ಥೀಟಾ ಗುಂಡ್ಲೆ 1 ಮೈನಸ್ ಸೈನ್ ಥೀಟಾ ಇಂಟು ಸಿಕಂಡ್ ಥೀಟಾ ಅಂದ್ರೆ 1 ಬಾಗ್ಲೆ ಕಾಸ್ ಥೀಟಾ, ಟ್ಯಾನ್ ಥೀಟಾ ಅಂದ್ರೆ ಸೈನ್ ಥೀಟಾ ಬಾಗ್ಲೆ ಕಾಸ್ ಥೀಟಾ. ಓಕೆ ರೈಟ್, ಇವೆರಡು ಗುಣಿಸ್ತೇನ್ರಿ. ಮೊದಲಕ್ಕ ಇದೇನಾಗತ್ರಿ, 1 ಮೈನಸ್ ಸೈನ್ ಥೀಟಾ ಬಾಗ್ಲೆ ಕಾಸ್ ಥೀಟಾ. ಇದನ್ನ ದೊಡ್ಡ ಬ್ರಾಕೆಟ್ನಾಗ ಬರ್ಕೊಳ್ಳೋಣ. ಇಲ್ಲಿ ಎರಡರೊಳಗೂ ಇಲ್ಲಿ ಕಾಸ್ ಥೀಟಾ ಐತಿ, ಇಲ್ಲಿ ಕಾಸ್ ಥೀಟಾ ಐತಿ, ಎರಡು ಭಿನ್ನ ರಾಶಿಗಳದಾವು, ಎರಡು ಛೇದದೊಳಗೂ ಕಾಸ್ ಥೀಟಾ ಐತಿ. ಹಾಗಾದ್ರೆ ಸೇಮ್ ಐತಿ, ಕಾಸ್ ಥೀಟಾ ಐತಿ. ಓಕೆ, ಸೊ ಅಂಶದೊಳಗೆ ಏನದಲ್ಲ ಅದನ್ನ ಚಿಹ್ನೆ ಸಮೇತ ಹಾಗೆ ಬರ್ಕೊಂಡ್ಬಿಡೋಣಂದ್ರಿ. ಓಕೆ ರೈಟ್, 1 ಮೈನಸ್ ಸೈನ್ ಥೀಟಾ ಇಂಟು 1 ಪ್ಲಸ್ ಸೈನ್ ಥೀಟಾ ಅಂದ್ರೆ ಏನಾಗತ್ರಿ, a ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ರೂಪದಾಗೈತಿ. ಅಂದ್ರೆ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್, ಎ ಸ್ಕ್ವೇರ್ ಅಂದ್ರೆ 1 ಮೈನಸ್ ಬಿ ಸ್ಕ್ವೇರ್ ಅಂದ್ರೆ ಏನದ್ರಿ, ಸೈನ್ ಸ್ಕ್ವೇರ್ ಥೀಟಾ ಬಾಗ್ಲೆ ಕಾಸ್ ಥೀಟಾ ಇಂಟು ಕಾಸ್ ಥೀಟಾ ಅಂತಂದ್ರೆ ಏನದ್ರಿ, ಕಾಸ್ ಸ್ಕ್ವೇರ್ ಥೀಟಾ ಐತಿ. ಓಕೆ, 1 ಮೈನಸ್ ಸೈನ್ ಸ್ಕ್ವೇರ್ ಥೀಟಾ ಅಂದ್ರೆ ಏನ್ರಿ, 1 ಮೈನಸ್ ಸೈನ್ ಸ್ಕ್ವೇರ್ ಥೀಟಾ ಅಂದ್ರೆ ಕಾಸ್ ಸ್ಕ್ವೇರ್ ಥೀಟಾ ಬಾಗ್ಲೆ ಆಲ್ರೆಡಿ ಕಾಸ್ ಸ್ಕ್ವೇರ್ ಥೀಟಾ ಐತಿ. ಕಾಸ್ ಸ್ಕ್ವೇರ್ ಥೀಟಾಗ ಕಾಸ್ ಸ್ಕ್ವೇರ್ ಥೀಟಾ ಕ್ಯಾನ್ಸಲ್ ಆಗ್ಲಿ, ಉತ್ತರ ಏನ್ ಬರ್ತೈತ್ರಿ, 1 ಬರ್ತೈತಿ. ಇದು ನಮ್ಮ ಬಲಬದಿ ಆಗಿದೆ, RHS. ಓಕೆ, ಅವ್ರೇನು ಸಾಧಿಸಿದಾರ ಅದನ್ನ ನಾವಿಲ್ಲಿ ಸಾಧಿಸಿದ್ದೇವೆ. ಓಕೆ, ಸಾಧಿಸಲಾಗಿದೆ. ಓಕೆನಾ, ಇದನ್ನ ಪಾಸ್ ಮಾಡಿಕೊಂಡು ಕಾಪಿ ಮಾಡ್ಕೊಡ್ರಿ. ತ್ರಿಕೋನಮಿತಿ ಪ್ರಸ್ತಾವನೆ ಪಾಠದ ಮೇಲೆ 3 ಅಂಕದ ಪ್ರಶ್ನೆಗಳು ಇನ್ನೂ 9 ಅದಾವ್ರಿ. ಅದನ್ನ ನಾವು ಮುಂದಿನ ವಿಡಿಯೋದೊಳಗೆ ಡಿಸ್ಕಸ್ ಮಾಡೋಣ. ಓಕೆ, ಚೆನ್ನಾಗಿ ಓದ್ಕೊಡ್ರಿ, ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ರಿ. ದೇವರು ಎಲ್ಲರಿಗೂ ಒಳ್ಳೆಯದು ಮಾಡ್ಲಿ ಅಂತ ಆಶಿಸ್ತಾ ಈ ಒಂದು ವಿಡಿಯೋನ ನಾನೆಲ್ಲಿಗೆ ಮುಗಿಸ್ತಾ ಇದ್ದೇನೆ.